ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎಸ್ಸಿ ಎಸ್ಟಿ ಒಬಿಸಿ ವಿದ್ಯಾರ್ಥಿ ಹಾಗೂ ಯುವ ಜನರಿಗೆ ಒಂದು ದಿನದ ಜಾಗೃತಿ ಮತ್ತು ಪ್ರೇರಣಾ ಕಾರ್ಯಕ್ರಮ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿದೆ ಎಂದು ದೃಢವಾಗಿ ಹೇಳುತ್ತಾರೆ ಮಾನ್ಯ ಗೋಪಿನಾಥ್ ಅವರು. 40 ವರ್ಷಗಳ ಹಿಂದೆ MBA ಪದವಿ ಪಡೆದು ಸರ್ಕಾರಿ ಇಲಾಖೆಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ನಂತರ ಖಾಸಗಿ ಕ್ಷೇತ್ರದಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೂ ಪಾರ್ಟ್ನರ್ ಆಗಿ ಅಪಾರ ಅನುಭವ ಪಡೆದಿರುವವರು ಮಾನ್ಯ ಎಂ ಗೋಪಿನಾಥ್. ಇವರ ಮಾರ್ಗದರ್ಶನ ಮತ್ತು ತರಬೇತಿಯಿಂದ ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ತಳ ಸಮುದಾಯಗಳಿಗೆ ಸೇರಿದ ನೂರಾರು ವಿದ್ಯಾರ್ಥಿಗಳು ಇಂದು ಭಾರತದ ಕೇಂದ್ರೀಯ ಯೂನಿವರ್ಸಿಟಿಗಳಲ್ಲಿ ಕಲಿತು ಉನ್ನತ ಸರ್ಕಾರಿ ಹುದ್ದೆಗಳಲ್ಲಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಪ್ರಭಾವಿ ಎಕ್ಸಿಕ್ಯೂಟಿವ್ ಆಗಿ, ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಜನಪ್ರಿಯ ಅಧ್ಯಾಪಕರಾಗಿ, ಬ್ಯಾಂಕ್ ಅಧಿಕಾರಿಗಳಾಗಿ, ಯಶಸ್ವಿ ಉದ್ಯಮಿಗಳಾಗಿ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಗಳನ್ನು ಪಡೆದಿದ್ದಾರೆ. ಕೆಲವರು ವಿದೇಶಗಳಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದು ಇನ್ನು ಕೆಲವರು ಅಲ್ಲಿ ಉದ್ಯೋಗಿಗಳಾಗಿದ್ದಾರೆ. ಇಂತಹ ಅನುಭವ ಸಂಪನ್ನ ಮತ್ತು ಪ್ರಭಾವಶಾಲಿ ಮಾನ್ಯ ಗೋಪಿನಾಥ್ ಅವರು ನಮ್ಮ ಜಿಲ್ಲೆಯ ಯುವ ಸಮೂಹಕ್ಕಾಗಿ ಜನವರಿ 6, 2026ರಂದು ಒಂದು ದಿನದ ಪ್ರೇರಣಾ ಹಾಗೂ ಮಾರ್ಗದರ್ಶನ ನೀಡಿದರು. ಬಳಿಕ ಆ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ವ್ಯವಸ್ಥೆ ಎಸೆಯುವ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಮುನ್ನಡೆಯುವ ವಿಜಯಶಾಲಿ ಯುವ ತಂಡವನ್ನು ನಾವು ರೂಪಿಸಬೇಕಾಗಿದೆ. ಹಳೆಯ ಚಿಂತನೆ, ಹವ್ಯಾಸ ಮತ್ತು ವರ್ತನೆಗಳನ್ನು ತೊರೆದು ಹೊಸ ವ್ಯವಸ್ಥೆ ನಿರ್ಮಿಸುವ ಯಶಸ್ವಿ ಶಿಲ್ಪಿಗಳಾಗಬೇಕಾಗಿದೆ ಎಂದು ಬಹುಜನ ಸಮಾಜ ಪಾರ್ಟಿ ಸಂಘಟನೆಯ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶಂಕರ್ ಸಿದ್ದಾಪುರ್, ಆಲ್ ಇಂಡಿಯಾ ಸಮಾಜ ಪಾರ್ಟಿಯ ಅಧ್ಯಕ್ಷರು, ವಕೀಲರು ಜಗ್ಗೇಶ್ MK, ಮೈಲಾರಪ್ಪ, ಬೇವಿನಗಿಡ ಸಂಜೀವ, ಮಹೇಶ್ ನಾಯಕ್, ಬಹುಜನ ಸಮಾಜ ಪಾರ್ಟಿ ತಾಲೂಕಾ ಅಧ್ಯಕ್ಷರು ಹಾಗೂ ಸಂಘದ ಸದಸ್ಯರು ಇನ್ನಿತರರು ಇದ್ದರು. ಸಮಾಜ ಪಾರ್ಟಿಯ ರಾಷ್ಟ್ರೀಯ ಸಂಯೋಜಕರು ಹಾಗೂ ನಮ್ಮ ಮಾರ್ಗದರ್ಶಕರು, ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಸ್ಫೂರ್ತಿ, ಯುವಕರ ನಂದದೀಪ ಆಗಿರ್ತಕ್ಕಂಥ ಎಂ ಗೋಪಿನಾಥ್ ಸಾಹೇಬರು ಇವತ್ತು ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ MK ಜಗ್ಗೇಶ್ ಮೌರ್ಯ ಸಾಹೇಬರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೈಲಾರಪ್ಪ ವಕೀಲರಿಗೂ ನಾವು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಶರಣಪ್ಪ ಯಲಬುರ್ಗಿ ಅವರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಯಲಬುರ್ಗಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಯಮನೂರಪ್ಪ ಸಿಂಗಾಳ ಅವರು ಕನಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಅವರು ಕೂಡ ನಾವು ಈ ಸಂದರ್ಭ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಗಂಗೋತ್ರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಮರೇಶ್ ನಾಯಕರು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಗಾಳ್ಯಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಬಯಸ್ತೇವೆ. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಸಂಯೋಜಕರಾಗಿರ್ತಕ್ಕಂಥ ಎಂ ಗೋಪಿನಾಥ್ ಸಾಹೇಬರು ನಮ್ಮ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಕೇಳಿಕೊಳ್ತೀವಿ. ಬಸವಣ್ಣ, ಮಹಾತ್ಮ ಜ್ಯೋತಿಬಾ ಫುಲೆ, ಮಾತೆ ಸಾವಿತ್ರಿಬಾ ಫುಲೆ, ಛತ್ರಪತಿ ಶಿವಾಜಿ ಮಹಾರಾಜ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಟಿಪ್ಪು ಸುಲ್ತಾನ್, ಪೆರಿಯಾರ್ ರಾಮಸ್ವಾಮಿ ನಾಯಕ್, ನಾರಾಯಣಗುರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ದಾದಾ ಸಾಹೇಬ್ ಕಾನ್ಶಿರಾಮ್ಜಿ, ಪ್ರೊಫೆಸರ್ ಬಿ ಕೃಷ್ಣಪ್ಪಾಚಾರ್ಯ ನೆನೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ರಾಷ್ಟ್ರೀಯ ನಾಯಕರಾಗಿರುವಂಥ ಮತ್ತು ರಾಷ್ಟ್ರೀಯ ಸಂಯೋಜಕರಾಗಿರುವಂಥ ಎಂ ಗೋಪಿನಾಥ್ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶಂಕರ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಗಿದಲ್ಲ ಹಾಗೆ ತಾವು ಈ ಒಂದು ಕಾರ್ಯಕ್ರಮ ಆಗಮಿಸಿರುವ ತಾವೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತನ್ನು ಮಾತಾಡ್ತಾ ಇದ್ದೀನಿ.
ಸ್ನೇಹಿತರೆ, ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಹೊಸದಾಗಿ ಸೃಷ್ಟಿಯಾಗ್ತಾ ಇದೆ. ಆ ಸೃಷ್ಟಿಯ ರೂವಾರಿಗಳಾಗಿರುವಂಥ ಎಂ ಗೋಪಿನಾಥ್ ಅವರು ಅದೆಲ್ಲ ಒಂದು ಯಾವ ರೀತಿಯಾಗಿ ಅದನ್ನು ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಚುನಾವಣೆಯ ಅಧಿಕಾರಿಗಳಿಗೆ ಏನೇನು ಮಾಹಿತಿ ತಗೋಬೇಕು ಎಲ್ಲವನ್ನು ಸರ್ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಫೆಬ್ರವರಿಯಲ್ಲಿ ಅದರ ಒಂದು ಹೆಸರನ್ನು ಕೂಡ ಘೋಷಣೆ ಮಾಡ್ತಾರೆ. ಈಗ ಆಲ್ರೆಡಿ ಈ ದೇಶದಲ್ಲಿ ಅನೇಕ ರಾಷ್ಟ್ರೀಯ ಪಕ್ಷಗಳಿದಾವೆ. ಆ ಯಾವ ರಾಷ್ಟ್ರೀಯ ಪಕ್ಷಗಳು ಕೂಡ ಇವತ್ತು ಈ ದೇಶದಲ್ಲಿ ಸಂವಿಧಾನಾತ್ಮಕ ಆಡಳಿತವನ್ನು ಕೊಟ್ಟಿಲ್ಲ. ಹಾಗಾಗಿ ಪ್ರಾದೇಶಿಕ ಪಕ್ಷವನ್ನು ನಾವು ಪ್ರಾರಂಭ ಮಾಡಬೇಕು. ಲೋಕಲ್ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪಣತೊಟ್ಟು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ಮಾಡಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಆಲ್ರೆಡಿ ಎಲ್ಲ ಜಿಲ್ಲೆಗಳಲ್ಲಿ ಇದರ ಮಾಹಿತಿಯನ್ನು ಕೊಟ್ಕೊಂತ ಬಂದಿದ್ದಾರೆ. ಈಗ ಉದ್ದೇಶ ಏನಪ್ಪ ಅಂದರೆ, ಇಷ್ಟೆಲ್ಲ ಪಕ್ಷಗಳಿದ್ದರೂ ಕೂಡ, ಸಂವಿಧಾನ ಇದ್ದರೂ ಕೂಡ ನಮ್ಮಲ್ಲಿರುವಂಥ ಯಾವ ಸಮಸ್ಯೆಗಳು ಕೂಡ ಪರಿಹಾರ ಆಗಿಲ್ಲ. ಇವತ್ತು ಸಂಘಟನೆಗಳು ಸಾಕಷ್ಟಿವೆ. ಅಂಬೇಡ್ಕರ್ ಹೆಸರಲ್ಲಿ ಸಂಘಟನೆಗಳಿವೆ, ರಕ್ಷಣೆ ವೇದಿಕೆ ಹೆಸರಿನಲ್ಲಿ ಸಂಘಟನೆಗಳಿವೆ, ರೈತರ ಹೆಸರಿನಲ್ಲಿ ಸಂಘಟನೆಗಳಿವೆ. ಎಷ್ಟು ಸಂಘಟನೆಗಳು ಇದ್ದರೂ ಕೂಡ ಅವರ ಸಮಸ್ಯೆ ಏನೂ ಪರಿಹಾರ ಆಗಿಲ್ಲ. ಇವತ್ತು ಎಲ್ಲಿ ಬೇಕಲ್ಲೇ ನೀವು ನೋಡಿದ್ದೀರಿ, ಆಲ್ಮೋಸ್ಟ್ ರೈತರು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಸಮಸ್ಯೆ ಬಗೆಹರಿದಿದೆಯಾ? ಬೀದಿಯಲ್ಲಿ ಕುಂತು ಎಷ್ಟು ಹೋರಾಟ ಮಾಡ್ತಿದ್ದಾರೆ ಅಂಬೇಡ್ಕರ್ ಹೆಸರಿನಲ್ಲಿ, DSS ಹೆಸರಿನಲ್ಲಿ. ಏನಾದರೂ ಸಮಸ್ಯೆಗಳು ಬಗೆಹರಿದಿದಾವ? ಇನ್ನು ಹೆಚ್ಚಿಗೆ ಆಗ್ತಾ ಇವೆ, ಕಡಿಮೆ ಆಗ್ತಾ ಇಲ್ಲ. ಯಾಕೆ? ಇವೆಲ್ಲ ಎದಕ್ಕೆ? ಇಷ್ಟು ಹೋರಾಟ ಮಾಡಿದ್ರು ಯಾವ ಸಮಸ್ಯೆ ಬಗೆಹರಿತಾ ಇಲ್ಲಲ್ಲ, ಯಾಕೆ? ಇದಕ್ಕೆ ಏನು ಕಾರಣ ಅಂತ ಯೋಚನೆ ಮಾಡಿದಾಗ ಮಹಾತ್ಮ ಜ್ಯೋತಿಬಾ ಫುಲೆರಿಂದ ಇಲ್ಲಿವರೆಗೂ ಈ ಒಂದು ರೋಗಕ್ಕೆ ಔಷಧಿ ಕಂಡು ಹಿಡಿದಿದ್ದಾರೆ. ಒಂದು ಮಾಡೋದ್ಲೆ ಇನ್ನೊಂದು ಆಗ್ತಾ ಇದೆ. ಅದಕ್ಕೆ ಔಷಧಿ ಇಲ್ಲ ಅಂತಲ್ಲ, ಔಷಧಿ ಇದೆ. ಆದರೆ ಸರಿಯಾಗಿ ಇಂಜೆಕ್ಷನ್ ಮಾಡಿ ಸರಿಯಾದ ಆ ರೋಗನ ಕಂಡು ಹಿಡ್ಕೊಂಡು ಔಷಧಿ ಕೊಡೋರು ಸಿಕ್ಕಿಲ್ಲ. ನಾವು ಇಲ್ಲಿವರೆಗೂ ಕಾಂಗ್ರೆಸ್ ಔಷಧಿ ಕೊಡ್ಬೋದು ಇದಕ್ಕಂತ ತಿಳ್ಕೊಂಡ್ವಿ, ಅದು ಕೊಡಲಿಲ್ಲ. ಇದು ಸರಿ ಇಲ್ಲ ಅಂತ BJP ನೋಡಿದ್ವಿ, ಅದು ಅದಕ್ಕೆ ಔಷಧಿ ಕೊಡಲಿಲ್ಲ. ಲೋಕಲ್ ಕೂಡ ನೋಡಿದ್ದೀರಿ, JDS ಕೂಡ, ಅದು ಅದಕ್ಕೆ ಔಷಧಿ ಕೊಡಲಿಲ್ಲ. ಈ ರೋಗಕ್ಕೆ ಏನು ಕಾರಣ ಅಂತ ಔಷಧಿ ಕೊಡೋರು ಯಾರು ಅಂತ ಯೋಚನೆ ಮಾಡಿದಾಗ ನಮ್ಮ ಹಿರಿಯ ನಾಯಕರು ಯೋಚನೆ ಮಾಡಿದರು, ಇದಕ್ಕೆಲ್ಲ ಪರಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನಮ್ಮ ಬೇಡಿಕೆಗಳನ್ನು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾವ ಅನ್ನೋ ಒಂದು ಪ್ರಶ್ನೆ ನಾವು ನೋಡ್ಕೋಬೇಕಾಗಿದೆ. ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾರು ಸ್ವಾಭಿಮಾನದ ಬದುಕನ್ನು ಕಟ್ಕೋತಾರೆ, ಏನು ಮತದಾನದ ಹಕ್ಕನ್ನು ನಮಗೆ ಕೊಟ್ಟರು, ಹಾಗೇನೆ ಈ ದೇಶಕ್ಕೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟು ಅದವು. ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವ್ರನ್ನ ಮೀರಿಸ್ತಕ್ಕಂಥ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಲ್ಲ ಅಂತೇಳಿ ಇವತ್ತು ವಿಶ್ವಸಂಸ್ಥೆಯನ್ನು ಅಧ್ಯಯನದ ಮೂಲಕ ಸ್ಪಷ್ಟಪಡಿಸಿರ್ತಕ್ಕಂಥದ್ದಿದೆ. ಯಾವುದೇ ಕ್ಷೇತ್ರ ತಗೊಳ್ರಿ ನೀವು, ಬಾಬಾ ಸಾಹೇಬ್ರು ಇಲ್ಲದ ಕ್ಷೇತ್ರ ಇಲ್ಲ ಅಂತಲೇ ಹೇಳ್ಬೋದು ನಾವು. ಆ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಇವತ್ತೇನಾದ್ರೂ ಈ ವೇದಿಕೆ ಮುಖಾಂತರ ನಾನು ನಿಂತ್ಕೊಂಡು ಮಾತಾಡೋಕೆ ಶಕ್ತಿ ಇದೆ ಅಂದ್ರೆ ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತೇಳಿ ನಾನು ಭಾವಿಸ್ತೀನಿ. ನಾವು ಎಲ್ಲಿವರೆಗೆ ಸ್ವಾಭಿಮಾನಗಳಾಗಿರಲ್ಲ, ಅದಕ್ಕಾಗ್ಲಿ ಈ ದೇಶದ ಬಹುಜನ ಸಮಾಜ ಏನಿದೆಯಲ್ಲ, ಬಹುಜನ ಕುಟುಂಬ ಏನಿದೆಯಲ್ಲ, ಕಟ್ಟ ಕಡೆ ವ್ಯಕ್ತಿ ಕೂಡ ನ್ಯಾಯ ಸಿಗಬೇಕು, ಧ್ವನಿ ಆಗ್ಬೇಕಂತೇಳಿ ಸಂವಿಧಾನದ ಆಶಯ ಕೂಡ ಅದೇನೇ ಹೇಳುತ್ತೆ. ಅದಕ್ಕೆ ಏನು ಬೇಕು? ಒಂದು ರಾಜಕೀಯ ಪಕ್ಷ ಬೇಕು ಅಂತೇಳಿ ಅದಕ್ಕೆ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷ ಕಟ್ಟಿದ್ರು, ನಿಮ್ನ ವರ್ಗಗಳ ಪಕ್ಷ ಕಟ್ಟಿದ್ರು, ಸಾಯುವ ಕೊನೆ ದಿನದಲ್ಲಿ RPI ಪಕ್ಷ ಕೂಡ ಕಟ್ಟಿದ್ರು. ಅವ್ರ ಅಜೆಂಡಾ ಕೂಡ ನೀಲಿ ಆಗಿತ್ತು, ನೀಲಿ ಬಾವುಟನೆ. ಯಾಕಂದ್ರೆ ನೀವೆಲ್ಲರೂ ನೋಡ್ರಿ. ಸೊ ಅವ್ರು ಹೇಳ್ತಾರೆ, ಮತ ಹಂಗೆ ಬಂದಿಲ್ಲ ನಮಗೆ, ಈ ಓಟು ನಮ್ಗೆ ಹಂಗೆ ಬಂದಿಲ್ಲ. ಓಟಿಗೋಸ್ಕರ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು. ಈ ದೇಶದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬಹುಮುಖ್ಯ ಕೊಡುಗೆ ಯಾವುದಂದ್ರೆ, ಒಂದು ಮತ, ಇನ್ನೊಂದು ಈ ದೇಶಕ್ಕೆ ಸಂವಿಧಾನ. ದೊಡ್ಡ ಕೊಡುಗೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ದೊಡ್ಡದು. ಇಲ್ಲಾಂದ್ರೆ ನಾವು ಇವತ್ತು ಯಾರು ಕೂಡ ಓಟ್ ಹಾಕ ನಮ್ಮ ಹಕ್ಕು ನಮಗೆ ಇರ್ತಿದ್ದಿಲ್ಲ. ಯಾರು ಓಟ್ ಹಾಕ್ತಿದ್ರು ಅಂದ್ರೆ ಹಿಂದೆ
ನಮ್ಮ ಸರ್ ಹೇಳ್ತಾರೆ, ಅದಕ್ಕೆ ಇಲ್ಲಿ ಬಂದಾರ, ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಈ ದೇಶದಲ್ಲಿ ಯಾರಿಗೆ ಭೂಮಿ ಇತ್ತು, ಯಾರು ಓದಿದ್ರು, ಯಾರು ಅಲ್ಲಿ ಹಣ ಇತ್ತು, ಅಧಿಕಾರ ಇತ್ತು, ಈ 3 ವರ್ಗಗಳು ಮಾತ್ರ ಓಟ್ ಹಾಕ್ತಿದ್ರು. ಆದರೆ ಈ ದೇಶಕ್ಕೆ ಒಂದು ಗಂಡು ಮತ್ತು ಹೆಣ್ಣಿಗೆ ಮತದ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರಣ ಇಷ್ಟೇ, ನಾವೇ ನಮಗೆ ನಾಯಕರಾಗಬೇಕು, ನಮ್ಮನ್ನು ನಾವೇ ಆಳಬೇಕು. ಹಾಗಾಗಿ ನೀವು ಸಂವಿಧಾನ ಜಾರಿ ಮಾಡ್ಬೇಕಂತೇಳಿ ಇವತ್ತು ಅವ್ರು ಬಟ್ ಮಾಡ್ತಾರೆ. ಹಿಂಗೆ ಈ ಬಟ್ಟಿನ ಉದ್ದೇಶನೇ ನೀವು MLAಗಳಾಗ್ರಿ, MP ಗಳಾಗ್ರಿ, ಈ ದೇಶದ ಏನು ಅಧಿಕಾರ ಇದೆಯಲ್ಲ ಅದನ್ನು ನೀವು ಜಾರಿ ಮಾಡ್ರಿ. ಬಟ್ ದುರಂತ ಏನಂದರೆ, ನಾವು ಕಾಂಗ್ರೆಸ್ ಬಿಟ್ಟರೆ BJP ಓಟ್ ಹಾಕ್ತೀವಿ, BJP ಬಿಟ್ಟರೆ JDS ಓಟ್ ಹಾಕ್ತೀವಿ, JDS ಬಿಟ್ಟರೆ ಕಾಂಗ್ರೆಸ್ ಓಟ್ ಹಾಕ್ತೀವಿ. ಇಷ್ಟೇ ತಾನೇ ನಾವು ಮಾಡ್ಕೊಂಡು ಬಂದಿರ್ತದೆ ಅಲ್ಲಿರ್ತೇವೆ. ಅಲ್ಲಿಂದ ಇಲ್ಲಿವರೆಗೆ. ಆದರೆ ಮುಖ್ಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ, ಸ್ವಾತಂತ್ರ್ಯ ಪಕ್ಷ ಕಟ್ಕೊಳ್ರಿ ನೀವು ಅಂತೇಳಿ. ನಿಮ್ಮದೇ ಆದ ಪಕ್ಷ ಕಟ್ಕೊಂಡು ನಿಮ್ಮ ಮುಖಾಂತರ ನೀವು ಆಯ್ಕೆ ಮಾಡ್ಕೊಳ್ರಿ ಅಂತೇಳಿ ಅದಕ್ಕೆ ನಮಗೆ ಆದರ್ಶಗಳನ್ನು ಬಿಟ್ಟುಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯವರು ಕಾನ್ಶಿರಾಮ್ ಸಾಹೇಬ್ರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಗೋಪಿನಾಥ್ ಸರ್ ಸುಮಾರು ವರ್ಷಗಳ ಕಾಲ ತಮ್ಮ ಜೀವನವನ್ನೇ ದಾರಿ ಮಾಡಿ ಮುಡುಪಾಗಿಟ್ಟು ಇವತ್ತು ಬಹುಜನ ಸಮಾಜ ಒಂದು ಹಂತಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ನಿಲ್ಲಬೇಕು. ನಾವು ಕೂಡ ಕಾನ್ಶಿರಾಮ್ ಸಾಹೇಬ್ರು ಹೇಳ್ತಾರೆ, ಗುಲಾಮ ಸಮಾಜವನ್ನು ಆಳುವ ಸಮಾಜವನ್ನು ಮಾಡುವುದೇ ನನ್ನ ಗುರಿ ಅಂತೇಳಿ. ಈ ಗುಲಾಮ ಸಮಾಜ ಏನಿದೆಯಲ್ಲ, ಈ ಗುಲಾಮ ಸಮಾಜವನ್ನು ಆಳುವ ಸಮಾಜವನ್ನು ಮಾಡುವುದೇ ನನ್ನ ಗುರಿ ಅಂತೇಳಿ. ಅದಕ್ಕೆ ಎಲ್ಲಿವರೆಗೆ ಈ ದೇಶದಲ್ಲಿ ರಾಜಾಧಿಕಾರ ಇರಲ್ಲ ಅಲ್ಲಿವರೆಗೆ ನಮಗೆ ಅಸ್ಪೃಶ್ಯತೆ, ದೌರ್ಜನ್ಯ, ದಬ್ಬಾಳಿಕೆ ತಪ್ಪಲ್ಲ ಅಂತೇಳಿ. ಅದಕ್ಕೆ ನೀವು ಆಳುವ ವರ್ಗ ಆಗ್ರಿ ಅಂತೇಳಿ. ರಾಜಾಧಿಕಾರ ಇಲ್ಲದೆ ಹೊರತು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಅಂತ. ಅಧಿಕಾರಿಹೀನತೆ, ಅಸ್ಪೃಶ್ಯತೆ ಅಂತೇಳಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡ್ತಾರೆ, ನಮಗೆ ಸ್ವಾಭಿಮಾನದ ಬದುಕನ್ನು ಕೊಟ್ರ. ನಿಮ್ಮ ಓಟನ್ನು ಮಾರ್ಕೋಬೇಡ್ರಿ, ನಿಮ್ಮ ಓಟ ನೀವು ಉಳಿಸಿಳ್ರಿ, ನಿಮ್ಮ ಮತವನ್ನು ನೀವು ಹಾಕ್ಕೊಳ್ರಿ, ನಿಮ್ಮರನ್ನೇ ನೀವು ರಾಜರನ್ನ ಮಾಡ್ರಿ ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಆಸೆಯಂತೆ, ಮಾನ್ಯವರು ಕಾನ್ಶಿರಾಮ್ ಸಾಹೇಬ್ರ ಆಸೆಯಂತೆ ಇವತ್ತು ಕರ್ನಾಟಕದಲ್ಲಿ ಏನು ಹೊಸ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅಂತೇಳಿ ಮನಗಂಡು ನಮ್ಮ ಹಿರಿಯರು ಸ್ವತಃ ಗೋಪಿನಾಥ್ ಸರನ್ನೇ ಆ ಚರ್ಚೆಯನ್ನು ತಗೊಂಡು ಬಂದರು. ಕರ್ನಾಟಕದಲ್ಲಿ ಆ ವಿಷಯನ, ಆ ಅಜೆಂಡವನ್ನು ತಗೊಂಡು ಬಂದರು ಮತ್ತು ಎಲ್ಲ ರಾಜ್ಯದ ನಾಯಕರುಗಳಿಗೂ ಕೂಡ ಮನವೊಲಿಸಿದ್ರು. JDS ಇವತ್ತು ಕರ್ನಾಟಕದಲ್ಲಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ರಾಷ್ಟ್ರೀಯ ಪಕ್ಷಗಳೇನದವಲ್ಲ, ಕಾಂಗ್ರೆಸ್ ಮತ್ತು BJP ಎರಡು ಒಂದೇ ನಾಡಿದ ಮುಖಗಳು. ಅದನ್ನೇ ಕಾನ್ಶಿರಾಮ್ ಸಾಹೇಬ್ರು ಹೇಳಿದ್ದು, ಎರಡು ಆವೆ ಅಂತೇಳಿ. ಒಂದು ಕಣ್ಣಿಗೆ ಕಾಣುತ್ತೆ, ಮತ್ತೊಂದು ಕಣ್ಣಿಗೆ ಕಾಣಲ್ಲ ಅಂತೇಳಿ. ಹೌದಲ್ಲ? ಕಣ್ಣಿಗೆ ಕಾಣೋ ಯಾವುದಂದ್ರೆ BJP, ಕಣ್ಣಿಗೆ ಕಾಣಲಾರ್ದು ಯಾವುದಂದ್ರೆ ಕಾಂಗ್ರೆಸ್. ಎರಡು ಆವೆ ಅವು. ಬಟ್ ಅವು ಎರಡು ಹಾವನ್ನು ನೆಮ್ಕೊಂಡು ನಾವು ಹೊಂಟ್ಬಿಟ್ಟಿವಿ. ಅವು ಯಾವತ್ತಾದ್ರೆ ನಮ್ಮನ್ನು ಕಚ್ಚೋದೇ ಅವ್ರ ಕೆಲಸ. ನಿಜನಾ? ಆ ನಿಟ್ಟಿನಲ್ಲಿ ನಾವು ಅರ್ಥ ಈಗ ನಮ್ಮ ಸರ್ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ, ನೀವು ಕೇಳ್ಕೊಬೋದು. ಆ ಅವಕಾಶ ನಮಗೆ ಕೂಡ ಸಿಗುತ್ತೆ. ನಾವು ಅದನ್ನು ಕಳ್ಕೊಳಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾ ಈ ಒಂದು ಸಭೆಗೆ ತಾವೆಲ್ಲರ ಆಗಮಿಸಿರಿ. ನೀವೆಲ್ಲರೂ ತುಂಬಾ ಹಿಂದಕ್ಕೆ ಹೋಗೋದಿಲ್ಲ. ಸರಿ, ಅದರ ಪ್ರಕಾರ ಈಗ ಕೇಂದ್ರದಲ್ಲಿ ಆಯ್ಕೆಯಾದವ್ರನ್ನ MP ಅಂತ ಹೇಳ್ತಾರೆ, ರಾಜ್ಯದಲ್ಲಿ ಅದು ಆಯ್ಕೆಯಾದವ್ರನ್ನ MP MLA. ಎಲ್ಲರಿಗೂ ಸಹಿತ ಓಟ್ ಹಾಕೋ ಹಾಕ್ತಿದೆ. ಯಾಕೆ ಎಲ್ಲರಿಗೂ ಓಟ್ ಹಾಕೋ ಹಾಕಿದೆ ಅಂತ ಹೇಳಿದ್ರೆ, ಎಲ್ಲಾ ಜಾತಿಯಲ್ಲಿ MLA MP ಬಗ್ಗೆ ಆಗ್ತಿದೆ. ಸೊ MLA MP ಆರಿಸಿ ಬಂದ್ಮೇಲೆ ಅವ್ರು ಯಾವ್ಯಾವ ಪಕ್ಷದಿಂದ ಆರಿಸಿ ಬಂದಿದ್ದಾರೋ ಆ ಪಕ್ಷದಲ್ಲಿ ಯಾರಿಗೆ ಮೆಜಾರಿಟಿ ಬರುತ್ತೋ ಅವರು ಸರ್ಕಾರ ಮಾಡ್ತಾರೆ. ಸರ್ಕಾರ ಮಾಡಿದವರು ಹೆಂಗೆ ರಾಜಭಾರ ಮಾಡ್ಬೇಕು ಅನ್ನೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಮಾಡಿಕೊಟ್ಟು, ಆ ಸಂವಿಧಾನ ಪ್ರಕಾರ ನೀವು ಸರ್ಕಾರ ನಡೆಸಿದ್ರೆ ಈ ದೇಶದಲ್ಲಿ ಕೇವಲ 20 ವರ್ಷದಲ್ಲಿ ಇಲ್ಲಿ ಬಡತನ ಅನ್ನೋದು ಇರೋದಿಲ್ಲ. ಹಾಗೇನೆ ಇಲ್ಲಿ ಜಾತೀಯತೆನೇ ಇರಲ್ಲ. ಎಷ್ಟು ವರ್ಷದಲ್ಲ? 20 ವರ್ಷದಲ್ಲಿ ಅಂತ ಹೇಳಿದ್ರು. ಸಂವಿಧಾನ 1950 20 ವರ್ಷ ಅಂದ್ರೆ 1970 ವೇಳೆಗೆ 1970 ವೇಳೆಗೆ ನಮ್ಮ ದೇಶದಲ್ಲಿ ಯಾರು ಬಡವರು ಇರಬಾರ್ದಿತ್ತು. ಹಾಗೆ ಜಾತಿ ಭೇದವೇ ಇರಬಾರ್ದಿತ್ತು. ಖತಮಾಗಬೇಕಾಗಿತ್ತು ಅಲ್ವಾ? ಆಗಿದ್ಯಾ? ಈಗ ನೀವೇ ಹೇಳ್ತಾ ಇದ್ದೀರಾ ಇಲ್ಲೇ ಬಡತನ ಇದೆ ಅಂತೇಳಿ, ಹಿಂದುಳಿದರಿದ್ದೀವಿ ಅಂತ ಹೇಳ್ತೀವಿ.
ಹಾಗೇನೆ ಇಲ್ಲಿ ಜಾತೀಯತೆ ಹೋಯ್ತಾ ಅಂತ ಹೇಳಿದ್ರೆ ಹೋಗಿಲ್ಲ. ಇವತ್ತು ಅಸ್ಪೃಶ್ಯತೆ ಅನೇಕ ಕಡೆಗಳಲ್ಲಿ ಅಂಗಡಿ ಬಿಡೋದಿಲ್ಲ, ಹೋಟೆಲ್ ಬಿಡೋದಿಲ್ಲ. ಮೊನ್ನೆ ನೀವು ನೋಡಿದ್ರೆ ಹುಬ್ಳಿಯಲ್ಲಿ ಒಬ್ಬ ಹುಡುಗಿ ಗರ್ಭಿಣಿ, ಅವಳನ್ನ ಕತ್ತರಿಸಾಕ್ಬಿಟ್ರು. 7 ತಿಂಗಳು ಗರ್ಭಿಣಿ, ಕತ್ತರಿಸಿ ಪೀಸ್ ಮಾಡ್ಬಿಟ್ರು. ಕಾರಣ ಅಂದ್ರೆ ಅವಳು ಲಿಂಗಾಯತ ಹುಡುಗಿ ಒಬ್ಬ ಮಾತಿನವನು ಮದುವೆ ಮಾಡ್ಕೊಳ್ತಿ, ಇದೇ ಅಷ್ಟೇ ಕಾರಣ. ಸೊ ಇವತ್ತಿಗೂ ಇಲ್ಲ. ಯಾಕೆ ಹೋಗಿಲ್ಲ? ಬಡತನೂ ಹೋಗಿಲ್ಲ, ಜಾತೀಯತನೂ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕೆ ಮಾತಾಡ್ಬೇಕು ಸರ್? ಮೇಲ್ಜಾತಿಯವ್ರನ್ನ ಓಟ್ ಕೊಟ್ಟವ್ರನ್ನ MLA MPಗಳು ಮಾಡೋದ್ರಿಂದ ಸರ್, ಅವ್ರನ್ನ ನಮ್ಮನ್ನ ಸಣ್ಣ ಜಾತಿಯರ್ ಇದ್ರೆ ಸರ್ ಎಲ್ಲಾರನ್ನ ಇದು ಮಾಡಿ ಜಾತಿನೆಲ್ಲ ಅನುಸರಿಸ್ಕೊಂಡು ಹೋಗ್ತದೆ ಸರ್. ನಾವು ದೊಡ್ಡ ಜಾತಿಯವ್ರಿಗೆ ಓಟ್ ಮಾಡಿ ಅವ್ರನ್ನ MLA MP ಮಾಡ್ತೀವಿ ಸರ್. ಹಂಗಾಗಿ ಜಾತಿ ಹಿಂಗ ನೀವೇ ಹೇಳ್ತೀರಾ? ಯಾಕೆ ಜಾತಿ ಬಡತನ ಯಾಕೆ ಹೋಗಿಲ್ಲ? ಶಿಕ್ಷಣ ಕಡಿಮೆ ಸರ್. ಸರಿ, ಶಿಕ್ಷಣ ಕಡಿಮೆ ಇರೋರಿಗೆ ಬಡತನ ಇದೆ ಅಂತ ಇಟ್ಕೊಳ್ಳೋಣ. ಈಗ MA ಮಾಡಿದಾರಲ್ಲ, ಅವ್ರ ಕಥೆ ಹೆಂಗೆ? ಕಲ್ತಂತವ್ರಿಗೆ ಸರಿಯಾಗಿ ಉದ್ಯೋಗ ಇಲ್ಲ ಸರ್. ಉದ್ಯೋಗ ಇಲ್ಲ. ಆಮೇಲೆ ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಂಗಿಲ್ಲ. ದುಡಿಯೋದು ಕಡಿಮೆ ಐತಿ ಸರ್. ಬಡತನ ದುಡಿಯೋದ ಮೇಲೆ ಇದಿಲ್ಲ ಸರ್. ದುಡಿತಾರ ಯಾರು ದುಡಿತಾರೆ ಸರ್, ಕಡಿಮೆ. ನಾವು ಓದಿದೀವಿ ಅಂತೇಳಿ ಅದಕ್ಕೊಂದು ಪರ್ಯಾಯವಾಗಿ ಹುಡುಕ್ಬೇಕು, ಅದನ್ನ ಹುಡುಕ್ತಾ ಇಲ್ಲ. ತಪ್ಪು ನಮ್ದೇ ಹಂಗ ಇಲ್ಲ ಸರ್, ಬೇರೆ ಅಂತಲ್ಲ ಸರ್. ಎಲ್ಲ ಸರಿಯಾಗಿ ಹುಡುಕ್ತಾ ಇಲ್ಲ, ತಪ್ಪು ನಮ್ದೇನೆ. ನಮ್ದೇ ತಪ್ಪು, ಬೇರೆಯವ್ರ ಯಾರು ತಪ್ಪಿಲ್ಲ ಅಲ್ವಾ? ಬೇರೆಯವ್ರ ತಪ್ಪಿಲ್ಲ. ನಂಗಿದ್ರೆ ಬಾಬಾ ಸಾಹೇಬರು ನೀವು ತಪ್ಪಿದ್ರೆ ನೀವು ಸರಿ ಮಾಡ್ಕೊಡ್ರಿ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಸಂವಿಧಾನ ಸರ್ಕಾರ ಹಿಂಗ್ ಮಾಡ್ಬೇಕಂತ ಹೇಳಿದ್ರು? ದಿನಸುಗಳಿಗೆ ಹೆಚ್ಚಾದ ರೇಟ್ಗಳಾಗಿದ್ದಕ್ಕೆ ಅದು ಒಂದು ಕಾರಣನೇ. ವೆರಿ ಗುಡ್. ಈಗ ದಿನಸಿ ರೇಟ್ ಏರ್ತಾನೆ ಇದೆ ಅಲ್ವಾ? ಏರ್ತಾನೆ ಇದೆ, ದಿನಕ್ಕಿಂತ ದಿನ ಏರ್ತಾ ಇರ್ಬೇಕಾದ್ರೆ ಎಲ್ಲರೂ ಬಡವರಾಗಬೇಕಾಗಿತ್ತಲ್ಲ, ಎಲ್ಲರೂ ಕಷ್ಟ ಆಗ್ಬೇಕಾಗಿತ್ತಲ್ಲ, ಹೌದಲ್ಲ? ಈಗ ಒಂದು ಕಾಲದಲ್ಲಿ 5 ರೂಪಾಯಿ ಕಿಲೋ, ಈಗ 100 ರೂಪಾಯಿ ಆಗಿದೆ. ಹಂಗಾಗಿ ಎಷ್ಟೋ ಮಂದಿ ಅನ್ನ ತಿಂತಾ ಇಲ್ಲ, ಜೋಳನ ತಿಂತಾ ಇದ್ದಾರೆ. ಹಾಗಾದ್ರೆ ಅನ್ನ ಯಾರು ತಿನ್ನೋದೇ ಇಲ್ವಾ? ಅವ್ರಿಗೇನು ದಿನಸಿ ಜಾಸ್ತಿ ಆಗಿದೆ ಅಂತ ಅನ್ನ ಬಿಡ್ಬೇಕಂತ ಅನಿಸ್ತಾ ಇಲ್ಲ? ಯಾಕೆ ಅನಿಸ್ತಾ ಇಲ್ಲ? ತಿನ್ಬೇಕಂತ ಅನಿಸ್ತಾರೆ, ದುಡಿಮೆ ಮಾಡ್ಯಾರ ತಿನ್ಬೇಕಂತ ಅನಿಸ್ತಾರೆ. ಈಗ ಬಹಳ ಜನರಿಗೆ ಅನ್ನ ಮೊದಲೇ ತಿಂತಾರೆ, ಅಷ್ಟೇ ತಿಂತಾ ಇದಾರ. ಒಳ್ಳೆ ಬಟ್ಟೆಗೆ ಹಾಕ್ತಾ ಇದಾರೆ, ಚೆನ್ನಾಗಿ ಮನೆ ಕಟ್ಕೋತಾ ಇದಾರೆ. ಕಾರಿನ ರೇಟು, ಸೈಕಲ್ ರೇಟು, ಬೈಕ್ ರೇಟ್ ಎಲ್ಲ ಏರ್ತಾ ಇದ್ರು ಬೈಕ್ ಸೇಲ್ ಆಗ್ತಾನೆ ಇದೆಯಲ್ಲ, ಕಾರ್ ಸೇಲ್ ಆಗ್ತಾನೆ ಇದೆಯಲ್ಲ. ನಮ್ಗೆ ಸಿಗ್ಬೇಕಂತ ಸಾಲ ಮಣ್ಣು ಸಿಕ್ಕಿಲ್ಲ ಸರ್ ನಮ್ಗೆ. ಯಾರಿಗೆ? ಈ ಸಂವಿಧಾನದಾಗ ಏನಾಗಿದೆ ಅದ್ರ ಪ್ರಕಾರ ನಾವು ಈಗ ಇಲ್ಲ, ಈ ಪ್ರಶ್ನೆ ಒಂದು ಉತ್ತರ ಕೊಡಿ. ರೇಟ್ ಏರ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ರೇಟ್ ಏರ್ತಾ ಇದೆಯಾ, ಕೆಲವ್ರು ಮಾತ್ರ ಏರ್ತಾ ಇದೆಯಾ? ಎಲ್ಲರೂ ಬಡವರು ಆಗ್ಬೇಕಾಗಿತ್ತಲ್ಲ. ಆಗಲ್ಲ ಸರ್. ಅವ್ರು ಯಾವಾಗ ಮೂಲ ಎಲ್ರು ಬಡವರು ಆಗ್ಬೇಕಾಗಿತ್ತಲ್ಲ. ಮೂಲ ಆಸ್ತಿ ಅವರು ಇದ್ದಂಥವ್ರು, ದುಡ್ಡು ಇರೋಂಥವ್ರು ಕೆಳಮಟ್ಟಕ್ಕೆ ಇರತಕ್ಕಂಥ ಜನಗಳಿಗೆ ಕೆಲಸ ಕೊಡೋದೇ ಅವರಿಗೆ. ಅವ್ರು ನಮ್ಮ ಹತ್ರ ಬರ್ಲಿ, ಅವ್ರಿಗೆ ಯಾವುದೇ ಕಷ್ಟ ಸುಖಗಳು ಏನಾದ್ರು ಇದ್ರೆ ಅವರಿಗೆ ಸ್ಪಂದಿಸಲ್ಲ. ಇಲ್ಲ ಅಷ್ಟೇ, ಅಲ್ಲಿಗೆ ಬರುತ್ತೆ ಸರ್. ಈಗ ಅದು ಸ್ಪಂದಿಸ್ತಾ ಇಲ್ಲ, ಅವ್ರು ಸ್ಪಂದಿಸ್ತಾ ಇಲ್ಲ. ಯಾಕಂತಂದಾಗ ಇವರಿಗೆ ನಾವು ದುಡ್ಡು ಜಾಸ್ತಿ ಮಾಡಿದ್ರೆ, ಅವ್ರಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ನಮಗೆ ಇದಾಗುತ್ತೆ. ಹತೋಟಿಯಲ್ಲಿ ಇಟ್ಕೊಂಡು ಅವ್ರ ಸಂಬಳನ ಅಷ್ಟೇ ಇಟ್ಕೊಂಡಿದ್ದಾರೆ, ಅದ್ರ ದಿನಸಿ ರೇಟ್ ಹೆಚ್ಚಾಗಿದೆ. ಈಗ ಇಲ್ಲಿ ಬೆಲೆ ಏರಿಕೆಯಿಂದಾನೇ ಬಡತನ ಬಂದಿದೆ ಅಂತ ಹೇಳಿದ್ರೆ ಎಲ್ರು ಬಡವರು ಆಗ್ಬೇಕಾಗಿತ್ತಲ್ಲ. ಎಲ್ರು ಬಡವರು ಆಗ್ಬೇಕಾಗಿತ್ತು. ಯಾಕಾಗಿಲ್ಲ? ಎಲ್ರು ಬಡವರು ಯಾಕಾಗಿಲ್ಲ? ಯಾಕೆ ಬಡವರು ಆಗಿಲ್ಲ? ಬೆಲೆ ಈಗ ನೋಡಿ, ಒಂದು ನೀರು ಕುಡಿದ್ರೆ ಮಲೇರಿಯಾ ಬರುತ್ತೆ ಅಂತ ಗೊತ್ತಾಗಿದೆ. ಆ ನೀರು ಕುಡಿದ್ರೆ ಯಾವನೇ ಕುಡಿದು ಮಲೇರಿಯಾ ಬಂದೇ ಬರುತ್ತೆ ಅಲ್ವಾ? ಆದ್ರೆ ಕೆಲವರು ಮಾತ್ರ ನೀರು ಕುಡಿದ್ರೆ ಬರುತ್ತೆ, ಬಹಳ ಜನರಿಗೆ ಬರಲ್ಲ ಅಂತ ಹೇಳಿದ್ರೆ ಅದು ಮಲೇರಿಯಾದ ಕಾರಣ ಅಲ್ಲ ಅಂತ ಆಯ್ತಲ್ಲ, ಬೇರೆ ಕಾರಣ ಇದೆ ಸರ್. ಅವ್ರ ಮೂಲ ಆಸ್ತಿಗಳು ಜಾಸ್ತಿ ಇರ್ತಾರ ಸರ್. ನಾವು ಬಡತನಲಿಂದ ದುಡ್ಕೊಂಡು ನಾವು ಆ ಮಟ್ಟಕ್ಕೆ ತಗೊಂಡ್ ಸರ್ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಕಾರಣ. ಮೂಲ ಅವ್ರಿಗೆ ಏನು ಓದಿದ್ದೀರಾ? ನಾವು 8ನೇ ಕ್ಲಾಸ್ ಓದಿ ಸರ್. ನೋಡಿ, ಇದು ಅನುಭವದ ಮಾತು. ನೀವು ಪುಸ್ತಕ ಓದಿರೋರು, ನೀವು ಪುಸ್ತಕ ಜ್ಞಾನ ಅಷ್ಟೇ ಇರೋದು, ಹೊರಗಡೆ ಜಗತ್ತು ನೋಡ್ತಾ ಇಲ್ಲ. ಅವ್ರು ಗೊತ್ತು ಹೇಳಿದ್ದಾರೆ, ಇಲ್ಲಿ ಇವ್ರ ಕಷ್ಟ ಏನಂತ ಗೊತ್ತು, ಕಷ್ಟಕ್ಕೆ ಕಾರಣ ಗೊತ್ತು. ಇನ್ನು ಯಾಕೆ ಕಷ್ಟದಲ್ಲಿ ಇದ್ದೀರಾ ಅಂತ ಕೇಳಿದ್ರೆ ಸರಳವಾಗಿ ಏನ್ ಹೇಳ್ತೀರಾ? ಸರ್ ನಮ್ದು ಆಸ್ತಿಗಳು ಕಡಿಮೆ ಇದೆ ಸರ್. ಆಸ್ತಿ ಕಡಿಮೆ ಇದೆ, ದುಡಿಮೆ ಕಡಿಮೆ ಇದೆ ಸರ್. ದುಡಿಮೆ ಜಾಸ್ತಿ ಇರ್ಬೋದು, ಆಸ್ತಿ ಕಡಿಮೆ ಇದೆ ಅಲ್ವಾ? ದುಡಿಮೆ ಅಂತೂ ಇದ್ದೇ ಇದೆ. ನಿಮ್ಮ ಮೊದಲಿಲ್ಲ ಅಂದ್ರೆ ಬೇರೆ ದುಡಿತೀರಾ.
ಅಲ್ವಾ? ಹೌದು ಸರ್. ನಿಮ್ಮ ಹತ್ರ ಆಸ್ತಿ ಕಡಿಮೆ ಇದೆ ಅಥವಾ ಆಸ್ತಿನೇ ಇಲ್ಲ? ಆಸ್ತಿ ಕಡಿಮೆ ಐತೆ ಸರ್. ಆಸ್ತಿ ಕಡಿಮೆ ಇದೆ, ಅನೇಕ ಜನ ಆಸ್ತಿನೂ ಇಲ್ಲ, ಅವ್ರು ಯಾವಾಗ ಕೂಲಿನೇ ಮಾಡಬೇಕು. ಆದ್ರೆ ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶದಲ್ಲಿರ್ತಕ್ಕಂಥ ಭೂಮಿ ಇದು ಸಮಾನವಾಗಿ ರೈತರ ಮಧ್ಯೆ ಹಂಚಬೇಕು ಅಂತ ಹೇಳಿದ್ರು. ಓಕೆ, ನಂಬರ್ 1. ನಂಬರ್ 2 ಇಂದ 20 ವರ್ಷದೊಳಗಡೆ ಅವಿದ್ಯಾವಂತರಿಗೆ ಯಾರು ಇರಬಾರ್ದು ಅಂತ ಹೇಳಿದ್ರು. ವಿದ್ಯಾವಂತರು ಇರ್ಬೋದು ಸರ್. ಎಲ್ಲರೂ ವಿದ್ಯೆ ಸಿಕ್ಕಿರ್ಬೇಕು 20 ವರ್ಷದಲ್ಲಿ. ಹೌದು ಸರ್. ಮತ್ತೆ 20 ವಿದ್ಯೆ ಪಡ್ಕೊಂಡು ಏನ್ ಮಾಡ್ಬೇಕು? ಆಮೇಲೆ ಅವರು ವಿದ್ಯೆ ಪಡೆದವ್ರು ಏನ್ ಮಾಡ್ಬೇಕು ಮುಂದೆ? ಜಾಬ್. ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ವಿದ್ಯೆ ಯಾಕೆ ಹೋಗಬೇಕು? ನಿನ್ ಕೆಲಸ ಕೊಡ್ತದ ಸರ್ಕಾರ ಅಂದ್ರೆ ಉದ್ಯೋಗನೂ ಸರ್ಕಾರವೇ ಕೊಡ್ಬೇಕು. ಕರೆಕ್ಟ್ ಅಲ್ವಾ? ಹೌದಾ ಇಲ್ಲ? ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಭೂಮಿ ಎಲ್ಲರಿಗೂ ಹಂಚಷ್ಟು ಇರೋದಿಲ್ಲ, ಮತ್ತೆ ಉದ್ಯೋಗ ಸರ್ಕಾರದಲ್ಲಿ ಎಲ್ಲರಿಗೂ ಸಿಕ್ಕೋದಿಲ್ಲ. ಹಾಗೆ ಉಳಿದವ್ರು ಹೆಂಗೆ ಬದುಕೋದೇ ಅಂತ. ಅದಕ್ಕೆ ಅವ್ರ ಸ್ವಂತ ವ್ಯಾಪಾರನೋ ಅಥವಾ 4-5 ಮಂದಿ ಕೂಡಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದು, ಏನೋ ಒಂದು ಉದ್ಯಮ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕು. ಉದ್ಯಮ ಆಗಲಿ ವ್ಯಾಪಾರ ಆಗಲಿ ಮಾಡೋದಕ್ಕೆ ಏನ್ ಬೇಕಾಗುತ್ತೆ? ಅದನ್ನ ಬಂಡವಾಳ ಅಂತೀವಿ ಅಲ್ವಾ? ಸಂವಿಧಾನ ಏನ್ ಹೇಳ್ತಾರೆ? ಈ ಬಂಡವಾಳನೂ ಸಹಿತ ಉದ್ಯೋಗ ಮಾಡ್ತೀನಿ ಅನ್ನೋನು, ನಾನು ಯಾವ್ದೋ ವ್ಯಾಪಾರ ಮಾಡ್ತೀನಿ ಅಥವಾ ಒಂದು ಯಾವ್ದೋ ಕಂಪ್ನಿ ತೆಗಿತೀನಿ ಅಂದ್ರೆ ಅವನಿಗೆ ಬಂಡವಾಳ ಸಹಿತ ಸರ್ಕಾರನೇ ಕೊಡಬೇಕು. ಆ ಮೂಲಕ ಏನಂದ್ರೆ 20 ವರ್ಷದಲ್ಲಿ ರೈತ ಅಂದ್ರೆ ಭೂಮಿ ಇರ್ಬೇಕು, ವಿದ್ಯಾವಂತ ಅಂದ್ರೆ ನೌಕರಿ ಇರ್ಬೇಕು. ಭೂಮಿ ಇಲ್ಲ, ನೌಕರಿ ಇಲ್ಲ ಅಂದ್ರೆ ಅವ್ರು ವ್ಯಾಪಾರ ಮಾಡಬೇಕು, ತಾನು ದುಡಿಮೆ ತಾನು ಮಾಡ್ಕೋಬೇಕು. ಹಿಂಗ್ ಮಾಡಿದ್ರೆ ಈ ದೇಶದಲ್ಲಿ ಬಡವನವನು ಯಾವನು ಇರೋದಿಲ್ಲ, ಅವಿದ್ಯಾವಂತವನು ಇರೋದಿಲ್ಲ, ದುಡಿಸ್ಕೊಳ್ಳೋನು ಇರೋದಿಲ್ಲ, ದುಡಿಯೋನು ಇರೋದಿಲ್ಲ. ಅವನ ಜಮೀನು ಅವನು ದುಡಿತಾನೆ, ಮಾಲೀಕನವನು ಯಾವನು ಇರೋದಿಲ್ಲ. ಇದೆಷ್ಟು ವರ್ಷ ಹೇಳಿದ್ರು ಬಾಬಾ ಸಾಹೇಬರು? 20 ವರ್ಷ. ಈಗ ಎಷ್ಟು ವರ್ಷ ಆಯ್ತು? ಎಷ್ಟಾಯ್ತು? 70 ನಡೀತಾ ಇದೆ. ಕರೆಕ್ಟ್, 76 ವರ್ಷ ನಡೀತಾ ಇದೆ. 1950ರಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದು. ಈಗ ನಾಳೆ 26ಕ್ಕೆ 76 ಕಂಪ್ಲೀಟ್ ಆಗುತ್ತೆ ಅಲ್ವಾ? 20 ವರ್ಷದಲ್ಲಿ ಮಾಡಿ ಅಂತ ಹೇಳಿದ್ರೆ 76 ವರ್ಷ ಆದ್ರೂ ಮಾಡಿಲ್ವಲ್ಲ? ಯಾರು ಮಾಡಿಲ್ಲ? ರಾಜಕಾರಣಿ. ಇಬ್ಬರು ಬಹಳ ಜನ ರಾಜಕಾರಣಿಗಳಿದ್ದಾರೆ. ನೀನ್ ಯಾಕೆ ಮಾಡಲ್ಲ ಅಂತ ಹಿಡ್ಕೊಂಡು ಹೋದ್ರೆ ಪಾಪ ಆಳುವ ಸರ್ಕಾರಗಳ ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದಂತ ಸರ್ಕಾರ ಮಾಡಿ ಆಳುವ ಸರ್ಕಾರಗಳು ಸರ ಕೆಲಸ ಮಾಡಿದ್ ಸರ್. ಅದು ಕಾಂಗ್ರೆಸ್ ಆಗಿರ್ಬೋದು ಸರ್, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು. ಯಾಕಂದ್ರೆ ಸಂವಿಧಾನದಲ್ಲಿ ಇರೋದನ್ನ ಜಾರಿ ಮಾಡ್ಬೇಕು, ಅದು ಸರ್ಕಾರವೇ ಮಾಡ್ಬೇಕು. ಪಾಪ ಈಗ ಇವನು ಶಂಕರ್ನು ರಾಜಕಾರಣಿ, ಇವ್ರು ಮಾಡಿಲ್ಲ ಅಂತ ಹಿಡ್ಕೊಂಡು ಮಾಡಿದ್ರೆ ಹೆಂಗ್ ಪಾಪ ಅನ್ನ? ಇವರು ರಾಜಕಾರಣಿ ನೋಡಿ, ಆಲ್ ಇಂಡಿಯಾ ಪಕ್ಷದ ಆಲ್ ಇಂಡಿಯಾ BS ಪಕ್ಷದ ಜಿಲ್ಲಾಧ್ಯಕ್ಷರು, ಇವ್ರು ಪ್ರಧಾನ ಕಾರ್ಯದರ್ಶಿ, ಅವ್ರು ಪ್ರಧಾನ, ಇವರೆಲ್ಲ ರಾಜಕಾರಣಿಗಳಲ್ವಾ? ಹೌದಲ್ವಾ? ಅವರೇ ಕಾರಣ ಅಂತ ಹೇಳಕ್ಕಾಗುತ್ತಾ? ಯಾರ್ ಕಾರಣ ಅಂತ? ಅದು ಸರ್ಕಾರ. ನಾಳೆ ಇವ್ರು ಸರ್ಕಾರಕ್ಕೆ ಇವ್ರು MLA MP ಆದ್ರೆ ಅವಾಗ ಇವ್ರು ಹೇಳ್ಬೋದು, ಇವರ ಕಾರಣ, ನಿಂದೆ ಜವಾಬ್ದಾರಿ ಅಂತ. ಪಾಪ ಇನ್ನೂ ಆಗಿಲ್ವಲ್ಲ ಅಲ್ವಾ? ಈಗ ಸರ್ಕಾರ ಯಾವ್ದಾದ್ರು ಸರ್ಕಾರ ಅಂತೂ ಇದೆ. ಈಗ ಕಾಂಗ್ರೆಸ್ ಇದೆ, ಹಿಂದೆ ಬಿಜೆಪಿ ಇತ್ತು, ನಾಳೆ ಯಾವ್ದು ಬರ್ತದೆ ಗೊತ್ತಿಲ್ಲ. ಈ ಸರ್ಕಾರಗಳನ್ನ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ. ಅವ್ರು ಸೌಕರ್ಯ ಆಗ್ಬೇಕಂತ ಅವ್ರು ಸೌಕರ್ಯ ಆಗ್ಬೇಕಂತ ತೊಂದ್ರೆ ಇಲ್ಲ, ನೀವು ಸೌಕರ್ಯ ಆಗ್ಬೇಕು, ಅದರಂತ ಬೇರೆಯವ್ರನ್ನ ಬಡವ್ರು ಮಾಡ್ಬೇಕಂತೇನಿಲ್ಲ. ಯಾಕೆ ಮಾಡಿಲ್ಲ? ಸಂವಿಧಾನದಲ್ಲಿ ನಮಗೆ ಜಾರಿ ಮಾಡಿದ್ರೆ ಇಷ್ಟೊಂದಿಗೆ ಇಲ್ಲಿ ಗರೀಬ್ ಯಾರು ಇರ್ತಾ ಇರಲಿಲ್ಲ. ಶ್ರೀಮಂತರು ಶ್ರೀಮಂತರು ಆಗಿ ತೊಂದರೆ ಇಲ್ಲ, ಆದ್ರೆ ಊಟಕ್ಕೆ, ಬಟ್ಟಿಗೆ, ಔಷಧಿಗೆ, ವಿದ್ಯೆಗೆ ರೊಕ್ಕ ಇದ್ದಷ್ಟು ಬಡವರು ಯಾರು ಇರಬಾರ್ದು. ಇದು ಮೂಲಭೂತ ಅವಶ್ಯಕತೆಗಳು. ಮನುಷ್ಯ ಬದುಕಿದ್ರೆ ಒಂದು ಊಟ ಬೇಕು. ಊಟ ಅಂದ್ರೆ ನೀರು ಸೇರ್ಕೊಳ್ಳುತ್ತೆ. ಎರಡನೇದು ಬಟ್ಟೆ, ಯಾಕಂದ್ರೆ ಒಂದು ಹೊಟ್ಟೆ, ಆಮೇಲೆ ಬಟ್ಟೆ. ಹೊಟ್ಟೆ ಜೀವಿಸೋದಕ್ಕೆ, ಬಟ್ಟೆ ಮಾನವಾಗಿರೋದಕ್ಕೆ. ಮೂರನೇದು ಯಾವುದು? ಮನೆ, ವಸತಿ. ಅದು ಜೋಪಾನವಾಗಿ ರಕ್ಷಣೆ, ಮಳೆ ಗಾಳಿಯಿಂದ ರಕ್ಷಣೆ ಮಾಡೋದಕ್ಕೆ. ಇದು 3. ಇದು ಮೇಲೆ ಮತ್ತೊಂದು ಯಾವುದು ಅಂದ್ರೆ ಆರೋಗ್ಯ. ಅದಕ್ಕೆ ಮೇಲೆ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಶಿಕ್ಷಣ. ಶಿಕ್ಷಣದ ಮೂಲಕ ಜ್ಞಾನ ಬೆಳೀತದೆ, ತಿಳುವಳಿಕೆ ಬರುತ್ತೆ. ಈ 5 ಸಹ
ಮೂಲಭೂತ ಅವಶ್ಯಕತೆಗಳು ಮಾಡಲ್ಲ, ಮನುಷ್ಯ ಆಲೋಚನೆ ಮಾಡ್ತಾನೆ. ಹಂಗಾಗಿನೇ ಮನುಷ್ಯರಲ್ಲೇ ಕಲಾವಿದರು, ಚಿಂತಕರು, ನಾಯಕರು, ವಿಜ್ಞಾನಿಗಳು ಇನ್ನು ಏನೇನು ಆಗ್ತಾರೆ. ಆದ್ರೆ ಯಾವ ನಾಯಿ, ಕೋಳಿ, ಹಂದಿ, ಕತ್ತೆ, ಬೆಕ್ಕು ಅವ್ರು ಯಾರು ವಿಜ್ಞಾನಿಗಳು ಆಗಿಲ್ಲ, ಅವರು ಕವಿಗಳು ಆಗಿಲ್ಲ, ಕಲಾವಿದರು ಆಗಿಲ್ಲ. ಮತ್ತೆ ಅವು ಯಾವಕ್ಕೂ ಊಟ ಅಷ್ಟೇ ಬೇಕಾಗಿರೋದು, ಬಟ್ಟೆ ಬೇಕಾಗಿಲ್ಲ. ಬಟ್ಟೆ ಬೇಕಿಲ್ಲ, ಮನೆ ಅಂತ ಕಟ್ಕೊಳ್ಳಲ್ಲಿ ಎಲ್ಲಿ ನೆರಳಿರ್ತಾವ ಸೇರ್ಕೋತಾರೆ. ಯಾಕಂದ್ರೆ ಆ ಟೈಮ್ ಅದಕ್ಕೆ ಏನ್ ಬೇಕಾಗಿತ್ತು ಅಷ್ಟೇ. ಮನುಷ್ಯ ಹಂಗಿಲ್ಲ, ಅವ್ನು ನಾಳೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ, ತನ್ನ ಹೆಂಡತಿ, ತನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾನೆ ಅಲ್ವಾ, ಹೌದಲ್ವಾ? ಸೊ ಇದಿಷ್ಟು ಖಾತ್ರಿ ಮಾಡೋದು ಸಂವಿಧಾನ, ನಮ್ಮ ಭಾರತದ ಸಂವಿಧಾನ. ಈ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸೋದಕ್ಕೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ. ಮೂಲಭೂತ ಅವಶ್ಯಕತೆ ಈಡೇರಿಸೋದಕ್ಕೆ ಹಕ್ಕುಗಳು. ಈ ಹಕ್ಕುಗಳು ವಕೀಲರಿದ್ದಾರಲ್ಲ, ಎಷ್ಟೇ ಅನುಚ್ಛೇದದಿಂದ ಎಷ್ಟೋಗಿದೆ ವಕೀಲ? ಇಬ್ರು ವಕೀಲರು. 12ರಿಂದ 35 ಯಾವ್ದದು ಮೂಲಭೂತ ಹಕ್ಕು ಸರ್. ಅನುಚ್ಛೇದ ವಿಧಿ 12ರಿಂದ ಆರ್ಟಿಕಲ್ 35 ತನಕ. ಇದ್ರ ನಂತರ ಈ ಮೂಲಭೂತ ಹಕ್ಕುಗಳನ್ನ ಈಡೇರಿಸಬೇಕಾದ್ರೆ ನಿಮ್ಗೆ ಬೇಕಾಗಿರೋದು ಆದಾಯ. ಈ ಆದಾಯ ಎಲ್ಲಿಂದ ಬರ್ತದೆ ನೋಡಿ, ಈ ಮೂರಿಂದನೇ ಬರೋದು: ಭೂಮಿ, ಉದ್ಯೋಗ ಅಥವಾ ಉದ್ಯಮ ಅಲ್ವಾ? ಇದರಲ್ಲಿ ನೀವು ಸಮಾನ ಪಾಲು ಸಿಕ್ಕಿದ್ರೆ ಇದು ಸುಲಭವಾಗಿ ಈಡೇರ್ತದೆ. ಮತ್ತೆ ಇದನ್ನ ಸಮಾನವಾಗಿ ಹಂಚ್ಬೇಕಂತ ಹೇಳ್ತಕ್ಕಂಥ ಯಾವ್ದು ಅಂತ ಹೇಳಿದ್ರೆ ಅದು ರಾಜ್ಯ ನಿರ್ದೇಶಕ ತತ್ವ. ಇದು 3ನೇ ಭಾಗ. 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು. ಇದೆಲ್ಲಿದೆ? 36 ಇದು 36ರಿಂದ 50. ಇಲ್ಲಿರೋ ನೀವು ಸಾಮಾನ್ಯ ಜನ ಇಟ್ಕೊಂಡು ಸಂವಿಧಾನ ಬಗ್ಗೆ ನೀವು ಏನು ಇಡೀ ಪುಸ್ತಕ ಓದೋದು ಬೇಕಾಗಿಲ್ಲ. ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಇದು ನಮ್ಮ ಹಕ್ಕು. ಮತ್ತೆ ಸರ್ಕಾರಗಳು ಯಾವುದೇ ಅಧಿಕಾರ ಬಂದ್ರು ಅವ್ರು ಮಾಡ್ಬೇಕಂತ ಈಗ 2ನ್ನ ಜಾರಿ ಮಾಡಿದ್ರೆ ಮುಗಿಯಿತು. ಆದ್ರೆ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ. ಯಾಕೆ ಮಾಡಿಲ್ಲ? ಭೂಮಿ ಹಂಚೋದಕ್ಕೆ ಭೂಮಿ ಇಲ್ವಾ ಇದೆ? ಆಮೇಲೆ ನೋಡಿ ಮೊಬೈಲ್ ಬಿಡು, ಭೂಮಿ ಇದೆಯಾ ಇಲ್ವಾ ಇದೆ? ಮತ್ತೆ ಭೂಮಿ ಯಾಕೆ ಹಂಚಿಲ್ಲ? ಜಾಸ್ತಿ ಇದ್ದವ್ರ ಹತ್ರ ಇಸ್ಕೊಂಡು ಕಡಿಮೆ ಇದ್ದವ್ರಿಗೆ ಕೊಟ್ಟು ಸರಿಪಡಿಸ್ತಾರ ಎಲ್ಲ ಸಮನಾಗಿ ಎಲ್ಲರೂ ಅದೇ ಯಾಕೆ ಮಾಡಿಲ್ಲ ಅದನ್ನ? ರಾಜಕಾರಣಿಗಳು ಲೂಟಿ ಮಾಡ್ತಾರೆ. ರಾಜಕಾರಣಿ ಲೂಟಿ ಮಾಡ್ತಾ ಇದ್ದಾರೆ. ಭೂಮಿನ ಲೂಟಿ ಮಾಡ್ತಾರೆ, ದುಡ್ಡು ಲೂಟಿ ಮಾಡ್ತಾರೆ, ಭೂಮಿನ ಲೂಟಿ ಮಾಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಭೂಮಿ ಲೂಟಿ ಮಾಡೋದು ಹಿಂಗೆ ಒತ್ತುವರಿ ಮಾಡ್ಕೊಳ್ಳೋದು. ಒತ್ತುವರಿ ಹೆಚ್ಚು ಸ್ವಲ್ಪ ಒತ್ಕೊಂತಾರೆ ಅಷ್ಟೇ. ಒಂದ್ ಎಕರೆ ಯಾಕೆ ಮಾಡ್ತಾರ ಅಂತ ಪ್ರಶ್ನೆ ಕೇಳ್ತಾರ. ನೀವು ಏನೇನು ಹೇಳ್ತಾ ಇದ್ದೀರಲ್ಲ, ಭೂಮಿ ಹಾಕಿ ರೈತರು ಕೊಟ್ಟಿಲ್ಲ ಅಂತ ಹೇಳ್ತಾರ. ನಾನು ಜಾಸ್ತಿ ಯಾರ ತಗೊಂಡಿದ್ದಾರೆ ಮೊದಲು, ಅವರು ನಂದು ಆಸ್ತಿ ಇಷ್ಟಿದೆ, ನನ್ನ ಆಸ್ತಿ ಇಷ್ಟಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾಡ್ಕೊಳ್ಳಿ, ಬಟ್ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ, ಭೂಮಿ ಹಂಚ್ತಾ ಇಲ್ಲ ಸರ್ಕಾರ. ಎರಡನೇದು, ವಿದ್ಯೆ ಕೊಡೋಕೆ ಗೊತ್ತಿದೆ ಸರ್ಕಾರಕ್ಕೆ, ವಿದ್ಯೆಗೆ ತಕ್ಕ ನೌಕರಿ ಕೊಡೋಕೆ ಯಾಕೆ ಗೊತ್ತಿಲ್ಲ? ಯಾಕೆ ಮಾಡ್ತಾ ಇಲ್ಲ? 3ನೇದು, ಈಗ 2 ಆಗ್ಲಪ್ಪ, ಯಾವ ಡಿಗ್ರಿ ಮುಗಿತಾರೆ, ಅವ್ನಿಗೆ ಯಾವುದೋ ಒಂದು ಕೆಲಸದಲ್ಲಿ ಆಸಕ್ತಿ ಇದೆ, ಅಥವಾ ಡಿಗ್ರಿ ಮಾಡಿಲ್ಲ, ಅವ್ರ ಅಪ್ಪ ಒಂದು ಲಾಂಡ್ರಿ ಇಟ್ಕೊಂಡಿದ್ದ, ಅಥವಾ ಮನೆಯಲ್ಲಿ ಒಂದು ಕಮಾರಿಕೆ ಮಾಡ್ತಾ ಇದ್ರು, ಅಥವಾ ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾರೆ, ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು. ಸರಿನಪ್ಪ, ನೀವು ಅಪ್ಪನ ಉದ್ಯೋಗ ಮುಂದುವರ್ಸು, ತಗೊಳ್ಳಿ ಇನ್ನೊಂದು 25 ಲಕ್ಷ ಅಂತ ಲೋನ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ? ಇಲ್ಲ ನಿಮ್ಮ ಅಪ್ಪಂದು ಬರೀ 4 ಜನಕ್ಕಾಗುತ್ತೆ, ನಿಮ್ ಕುಟುಂಬದಲ್ಲಿ 6 ಜನ ಇದ್ದೀರಾ, ನೀನು ಹೆಂಡತಿ ಮಕ್ಕಳು ಸಪರೇಟ್ ಮಾಡ್ಕೊಂಡ್ರಿ ಅಂತ ಅವನೊಂದು 50 ಲಕ್ಷ ಕೊಟ್ಟು ನೀವು ಸಪರೇಟ್ ಮಾಡ್ಕೊಂತ ಯಾಕೆ ಹೇಳ್ತಾ ಇಲ್ಲ? ಇಡೀ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ
ಆ ಜನಸಂಖ್ಯೆಗೆ ಸಮಾನವಾಗಿ MLA ಇದ್ದಾರೆ. ಅಂದ್ರೆ ಮೊದಲು ಲೆಕ್ಕಾಚಾರ ಆಗಿತ್ತಂದ್ರೆ 1 ರಿಂದ 2 ಲಕ್ಷದ ಜನರಿಗೆ ಒಬ್ಬ MLA ಇರಬೇಕು ಅಂತ ಮಾಡಿದ್ದಾರೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಅಂತ ಹೇಳಿದ್ರು ಒಂದು 4 ಲಕ್ಷಕ್ಕೆ ಹೆಚ್ಚು ಅಂದ್ರೆ ಕಡಿಮೆ ಅಂದ್ರೆ ಒಂದು 2.5 ಲಕ್ಷ, 2.5 ಲಕ್ಷದ 4 ಲಕ್ಷ ಜನರಿಗೆ ಒಬ್ಬ MLA ಇದ್ದಾರೆ. ಆ MLA ಕೆಲಸ ಏನಂತ ಹೇಳಿದ್ರೆ ನಾನು ಅಲ್ಲಿಂದ ಬಂದಿದ್ದೀನಿ ಬೆಂಗಳೂರಿಂದ ಇಲ್ಲೇ ಎದ್ದು ಹೋಗ್ತಾ ಇರ್ತಾನೆ. ಯಾರು ಊಟ ಮಾಡಿಲ್ವಾ? ಹೌದಾ? ಮಾಡೋಣ ಬಂದೈತಾ? ಹಾಗೆ ನಿಲ್ಸೋಣ ಊಟಕ್ಕೆ. ಸ್ವಲ್ಪ ಊಟ ಅಂದ್ರೆ ಆಲೋಚನೆ ಆಗುತ್ತೆ ಚೆನ್ನಾಗಿದೆ. ಈಗ ಈ MLA ಆದವನು ಯಾವನೇ ಆಗಲಿ ಅವನು ನಾನು 2.5 ಲಕ್ಷದ ಕಷ್ಟ ಅಂತ ನೋಡ್ಬೇಕು. ಭೂಮಿ ಇದ್ದರು ಭೂಮಿ ಇದ್ದರು ಹೆಚ್ಚಿನ ಇದ್ದಾರೆ, ನೌಕರಿ ಇದ್ದರು ಹೆಚ್ಚಿನ ಇದ್ದಾರೆ, ಆಮೇಲೆ ಬೇರೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆ, ವ್ಯಾಪಾರ ಮಾಡ್ಬೇಕಂತವ್ರು ಹೆಚ್ಚಿನ ನೋಡಿ 5 ವರ್ಷದೊಳಗೆ ಅವ್ರು ಎಲ್ಲರಿಗೂ ವ್ಯವಸ್ಥೆ ಮಾಡ್ಬೇಕಂತ MLA ಕೆಲಸ. ಆ MLA ಅವನ ಕೆಲಸ ಏನಂತ ನಮ್ಗೆ ಗೊತ್ತಿಲ್ಲ, ಮತ್ತೆ ಸ್ವತಃ ಅವನ ಕೆಲಸ ಏನಂತ ಅವನಿಗೂ ಗೊತ್ತಿಲ್ಲ, ಗೊತ್ತಿದ್ರು ಅವ್ನು ಮಾಡಲ್ಲ. ಯಾಕೆ? ಇದಕ್ಕೆ ಸರಳವಾಗಿ ತಿಳ್ಕೊಬೇಕಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಭೂಮಿ ಇಲ್ಲ ಅಂತಲ್ಲ, ಇದೆ ಸಮಾನವಾಗಿ ಹಂಚ್ಬೇಕು ಭೂಮಿ ಸರ್ಕಾರ. ಆದ್ರೆ ಸಮಾನವಾಗಿ ಹಂಚ್ತಕ್ಕಂಥ ಕೆಲಸ ಯಾವ ಪಾರ್ಟಿಗಳು ಮಾಡಿಲ್ಲ. ಯಾಕಂದ್ರೆ ಎಲ್ಲಾ ಪಾರ್ಟಿಗಳನ್ನು ಇರ್ತಕ್ಕಂಥ MLA MP ಇದ್ದಾರೆ. ಸರಾಸರಿ ಹಂಚಿದ್ರೆ ಕರ್ನಾಟಕದಲ್ಲಿ ಎಲ್ಲಾ ರೈತರಿಗೂ 5 ರಿಂದ 8 ಎಕರೆ ಬರುತ್ತೆ. 5 ರಿಂದ 8 ಎಕರೆ ಸಿಗುತ್ತೆ ಒಂದು ಕುಟುಂಬದಲ್ಲಿ ಅಂದ್ರೆ 6 ಜನ ಲೆಕ್ಕ ಅಷ್ಟು ಬರುತ್ತೆ. ಅದು ಯಾಕೆ ಹಂಚ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರಾಜಕಾರಣಿ ಇಟ್ಕೊಂಡು ಆ ರಾಜಕಾರಣಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಒಬ್ಬೊಬ್ಬರಿಗೆ 50 ರಿಂದ 10,000 ಎಕರೆ ಜಮೀನಿದೆ. MLA ಮಾತ್ರ ಮಠಗಳು ತಗೊಳ್ಬೇಕು, ಒಂದೊಂದು ಮಠಗಳಿಗೆ 10,000 20,000 ಎಕರೆ ಜಮೀನಿದೆ. ತಿಳಿತಲ್ಲ? ಇವರೆಲ್ಲ ಯಾರು ಅಂತ ನೋಡಿದ್ರೆ ಅವರೆಲ್ಲರೂ ಸಹಿತ ಒಂದು ಕಾಂಗ್ರೆಸ್ ಬಿಜೆಪಿನೋ ಅಥವಾ ಜನತಾ ದಳದಲ್ಲಿ MLA-ನೋ MP-ನೋ MLC-ನೋ ಅಥವಾ ಪಾರ್ಟಿ ಸಪೋರ್ಟರ್ಸ್ ಆಗಿದ್ದಾರೆ. ಮತ್ತೆ ಇವ್ರು ಎಲ್ಲರೂ ಮೆಜಾರಿಟಿ ಆಗಿದ್ದಾರೆ ಅಂತ ಹೇಳಿದ್ರೆ ಗೌಡರು, ಲಿಂಗಾಯತರು, ಇವ್ರು ಮೂರೇ. ಈಗ ಇವ್ರಿಗೆ ನೀವು ಓಟ್ ಹಾಕ್ತಿದ್ದೀರಾ? ಶಾಮೂರ್ಗೂ ಹಾಕಿದ್ದೀರಾ, ಗೌಡ್ಗೂ ಹಾಕಿದ್ದೀರಾ, ಲಿಂಗಾಯತ್ಗೂ ಹಾಕಿದ್ದೀರಾ, ರೆಡ್ಡಿಗಳಿಗೂ ಹಾಕಿದ್ದೀರಾ. ಇವರೆಲ್ಲ ಓಟ್ ತಗೊಂಡು ಅವ್ರು ಇವತ್ತು MLA MP ಕಾಂಗ್ರೆಸ್ ಆಯ್ತಂದ್ರೆ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ನೀವ್ ಯಾಕೆ ಓಟ್ ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಮ ಓಟ್ನಲ್ಲಿ ನಿಮ್ಮ ಓಟ್ ಅದ್ರಲ್ಲಿ ನೀವು ರೈತರಿಗೆ ಜಮೀನು ಸಿಗುತ್ತೆ, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಥವಾ ಬಂಡವಾಳ ಸಿಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನ್ ಗೊತ್ತಿದೆ ಅಂದ್ರೆ ಇವ್ 1,000 ರೂಪಾಯಿ ಕೊಡ್ತಾನೆ, ಅವ್ನು 2,000 ರೂಪಾಯಿ ಕೊಡ್ತಾನೆ, ಇಷ್ಟೇ ಗೊತ್ತಿರೋದು. ಮತ್ ಇದಲ್ಲದೆ ಈ ಎಲ್ಲಾ ಪಕ್ಷಗಳಲ್ಲೂ ನಮ್ ಜಾತಿಯವರು ಇದ್ದಾರೆ. ಅವ್ರು ಬಂದು ಹೇಳ್ತಾರೆ, ಆಂಜನೇಯ ಬಂದು ಹೇಳ್ತಾರೆ ಮಾದಿಗೆ ಬಿಜೆಪಿ ನಮ್ಮ ಪಕ್ಷ ಅಂತೇಳಿ, ತಿಮ್ಮಾಪುರ ಬಂದು ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಪಕ್ಷ ಅಂತೇಳಿ, ಆಮೇಲೆ ಮಲ್ಕೋಡ ಹನುಮಂತಪ್ಪ ಇಲ್ಲೆಲ್ಲ JDS ನಮ್ಮ ಪಕ್ಷ, ಗೌಡ್ರು ಬಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅವ್ರು ನೋಡ್ಕ ನಮ್ ಲೀಡರ್ ಹೇಳೋದು ನೀವು ಹಾಕ್ತೀರ, ನಿಮ್ಮ ಲೀಡರ್ ಒಳ್ಳೇದಾಗುತ್ತೆ. ನೋಡಿ ನಾನು ನಿಮಗೆ ನಮ್ಮ ತಾತ ಮುತ್ತಾತನಿಂದ ಹಿಡಿದು ಇವತ್ತಿನ ತನಕ ನಾವ್ ಯಾಕೆ ಗರೀಬರು ಇದ್ದೀವಿ ಅಂತ ಬಹಳ ಗಂಭೀರ ವಿಚಾರ ಮಾತಾಡ್ತಾ ಇದ್ದೀವಿ. ನಿಮ್ಗೆ ಅದನ್ನು ನಗಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ನಾನು ಇವತ್ತು ಇಲ್ಲಿ ಮಾತಾಡ್ತಾ ಇರೋದು ನಿಮ್ಗೆ ಈ ಕ್ಷಣದಲ್ಲಿ ಪ್ರತಿ 3 ಗಂಟೆಗೆ ಒಂದ್ಸತಿ, ಪ್ರತಿ 1 ಗಂಟೆಗೆ 3 ಜನ ಹೆಣ್ಮಕ್ಳು ರೇಪ್ ಆಗ್ತದೆ. ಅವಳು ಸೀರೆ ಬೆಚ್ಚಿ ಮಾನಭಂಗ ಮಾಡ್ತಾ ಇದ್ದಾರೆ, ಮರ್ಡರ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಬಂದ್ ಮಾಡಬೇಕು.
ನಾವು ಸಹಿತ ಮಾನ ಮರ್ಯಾದೆ ಬದುಕಬೇಕು, ಗೌರವದಿಂದ ಬದುಕಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ನಾನು ಸತತವಾಗಿ 8 ದಿನದಿಂದ ಪ್ರಯಾಣ ಮಾಡ್ತಾ ಇದ್ದೀನಿ. ಆದ್ರೆ ನಿಮ್ಗೆ ಫೋನ್ ಏನೋ ಬರ್ತಾ ಇದೆ, ಇನ್ನೊಬ್ಬನಿಗೆ ಇನ್ನೇನೋ ಆಗ್ತಾ ಇದೆ, ಇನ್ನೊಬ್ರಿಗೆ ಯಾರು ಬಿಡಿ ಹೊಡಿಬೇಕಂತ ಹೋಗ್ತಾನೆ, ಸಿಗರೆಟ್ ಹೊಡಿಬೇಕಂತ ಹೋಗ್ತಾನೆ. ಹಿಂಗೆಲ್ಲ ನೋಡಿ ಈಗ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ, ಯಾಕಂದ್ರೆ ನಿಮ್ಮ ಅತ್ತಂಗಿರು ಹಂಬಂಗ ಆಗ್ತಾ ಇರ್ತೀವಿ, ಬಹಳ ಖುಷಿ ವಿಷಯ ನಿಮಗೆ. ಸೊ ನಿಮಗೆ ಖುಷಿ ಇದೆ ಅಂತ ಹೇಳಿದ್ರೆ ಇರ್ತಕ್ಕಂಥ ಗೌಡ್ರಲಿಂಗ ಯಾಕೆ ಖುಷಿ ಆಗ್ಬಾರ್ದು? ನಿಮ್ಮ ಹೆಣ್ಮಕ್ಳು ಬಟ್ಟೆ ಬಿಚ್ಚಿ ಅವರು ಹಂಬಂಗ ಮಾಡೋದಕ್ಕೆ ಅವ್ರು ಆನಂದ ಆಗುತ್ತೆ, ಯಾಕಂದ್ರೆ ನಿಮ್ಗೂ ಆನಂದ ಆಗ್ತಾ ಇದೆ ಅಲ್ವೇಣ? ಹೌದಾ ಇಲ್ಲ? ಖುಷಿ ವಿಚಾರ ಅಲ್ವಿದಲ್ಲ? ನೀವು ಅಕ್ಕ ತಂಗಿರು, ತಾಯಂದಿರು, ಹೆಂಡತಿರು ಅವ್ರು ಇವತ್ತು ಬೀದಿಯಲ್ಲಿ ರೇಪ್ ಆಗಿ ಮರ್ಡರ್ ಆಗ್ತಾ ಇರೋದು ನಿಮ್ಗೆ ಬಹಳ ಆನಂದದ ಸಂಗತಿ ಆಗಿದೆ. ಯಾಕೆ ನಿಮ್ಗೆ ಇದು ಬಂದ್ ಮಾಡ್ಬೇಕು ನಿಮ್ಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅದು ಕೆಟ್ಟದು ಅನ್ಸಿದ್ರೆ ಬಂದ್ ಮಾಡ್ತಾ ಇದ್ರಿ ನೀವು, ಅದು ಕೆಟ್ಟದ್ದು ಅನಿಸ್ತಾ ಇಲ್ಲಲ್ಲ ನಿಮಗೆ? ಇದು ಅಸಹ್ಯ ಅಂದ್ರೆ ನೀವು ಮಾಡ್ತಾ ಇದ್ರಿ. ಒಬ್ಬ ಅವನಿದ್ದ ಪಾಪ ಇದ್ದ ಅಂತ ಹೇಳಿದ್ರೆ ಎಲ್ಲರೂ ನಗಾಡ್ತೀರ. ಅವನಂತೂ ಪಾಪ ಗಂಭೀರ ಇಲ್ಲ, ಅವ್ನು ಗೊತ್ತಿಲ್ಲ ಅವನಿಗೆ. ಈ ತರ ಗೊತ್ತಿದ್ರೆ 2-3 ಮಕ್ಕಳು ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ. ಅವ್ರನ್ನ ಯಾಕೆ ಓಟ್ ಹಾಕ್ತೀವಿ, ಆ ಓಟಿಂದ ಏನ್ ಲಾಭ ಇದೆ, ನಮ್ಮ ಓಟ್ ತಗೊಳೋದಂತ ಬೋಳಿ ಮಕ್ಳು ಹೆಂಗಿದ್ದಾರೆ ಅವರು, ಮತ್ತೆ ಯಾರು ನಮ್ಮದ್ರ ಓಟ್ ತಗೊಂಡು ಹೋಗಿ ಅವನು ಕುತ್ಕೋತಾನೆ, ಅವನೇನ ಮನೆಗೆ ಬೆಂಕಿ ಇಕ್ತಾನೆ, ಈ ಯಾವುದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕೆ ಗೊತ್ತಾಗ್ತಾ ಇಲ್ಲ ನಾವು ತಿಳ್ಕೊಂಡಿದ್ದೇನು, ನಮ್ಮ ಕಷ್ಟಗಳಿಗೆಲ್ಲ ಕಾರಣ ಆ ಭಗವಂತ, ನಮ್ಮ ಹಣೆ ಬರ. ಯಾರು ಬಂದು ಏನ್ ಮಾಡಕ್ಕಾಗುತ್ತೆ, ನಮ್ಮ ಹಣೆ ಬರ ಸರಿ ಇಲ್ವಲ್ಲ. ನಮ್ಮಳಿಗೆ ನೌಕರಿ ಸಿಗ್ಲಿ, ಯಾಕೆ ದೇವ್ರು ಇನ್ನೂ ಕಂಡ್ಬಿಟ್ಟಿಲ್ಲ. ಸರಿ, ಆ ದೇವ್ರು ಕಂಡ್ಬಿಡಕ್ಕೆ ಏನ್ ಮಾಡ್ಬೇಕು, ಹರಕೆ ಹೊತ್ಕೊ ಹೋಗಿ ತಿರುಪತಿಗೆ ಹೋಗಿ ತಲೆ ಬಡಿಸ್ಕೊಂಬ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮೀಸೆ ಬಳಸ್ಕೊಂಬ. ಆತ ನಮ್ಮೂರಲ್ಲಿ ಇರ್ತಕ್ಕಂಥ ದುರ್ಗಮ್ಮನ ಅಥವಾ ಇನ್ಯಾವುದೋ ಅಮ್ಮನಿಗೆ ಒಂದು ಕುರಿ ಕಡಿತೀನಿ, ಕೋಳಿ ಕಡಿತೀನಿ ಅಂತ ಬೇಡ್ಕೊ. ನಮ್ಮ ತಾತನಿಗೂ ಅದೇ ಬುದ್ಧಿ ಇತ್ತು, ನಿಮ್ಗೂ ಅದೇ ಬುದ್ಧಿ ಇದೆ, ನಿಮಗೂ ಅದೇ ಇದೆ. ಮನುಷ್ಯನ ಪ್ರಯತ್ನದಿಂದ ಇದನ್ನ ಬದಲಾವಣೆ ಮಾಡಕ್ ಸಾಧ್ಯ. ನಾನ್ ಪ್ರಯತ್ನ ಪಟ್ರೆ ಇವತ್ತು ನನ್ನ ಸ್ಥಿತಿ ಬದಲಾಗುತ್ತೆ. ನನ್ನ ಮನೇಲಿ ಇವತ್ತೊಂದು ಬೈಕ್ ಇಲ್ಲ, ಒಂದು ಸೈಕಲ್ ಇಲ್ಲ, ಆದ್ರೆ ನಾನ್ ಮನಸ್ಸು ಮಾಡಿದೆ ಇನ್ನು 10 ವರ್ಷದಲ್ಲಿ ಮನೆ ಮುಂದೆ 2 ಕಾರ್ ಬಂದು ನಿಲ್ಲುತ್ತೆ. ಇವತ್ತು ನನ್ನ ಮನೆ ಮೇಲೆ ಶೀಟ್ ಇದೆ, ತಗೊಳು. ಆದ್ರೆ ನನಗೆ ಎಂತ ಅವಕಾಶ ಇದೆ, ನಾನು ಅದನ್ನ ಬಳಸ್ಕೊಂಡು ಬದಲಾಯಿಸ್ಬೇಕಂತ ಹೇಳಿದ್ರೆ 3 ಅಂತಸ್ತು ಮನೆ ಕಟ್ಟಬಹುದು. ಈ ಸಾಮರ್ಥ್ಯ ನಿಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಅಂತ ಮನೇಲಿ ಬದುಕಬೇಕು ಅಂತ ಕಾರ್ ತಗೋಬೇಕಂದ್ರೆ ಇಚ್ಛೆನೂ ನಮ್ಗಿಲ್ಲ. ಏನೇ ಆಗ್ಬೇಕಂತ ವಯಸ್ಸು ಪಡಿಬೇಕಂತ ಕನಸಿರ್ಬೇಕಲ್ವ, ಇಂಥ ಪಡಿಬೇಕು, ಹಿಂಗ ಆಗ್ಬೇಕು, ಕನಸಿರ್ಬೇಕು. ಕನಸುಗಳೇ ಇದ್ರೆ ಒಂದು ಸಮಾಜ ಯಾವ್ದಂದ್ರೆ ಬಹಳ ಮುಖ್ಯ ಈ ಮಾದಿಕ ಸಮಾಜ. ವಲಯಗಳು ಬಹಳ ಜನ ಬುದ್ಧಿವಂತರಿದ್ದಾರೆ, ಅವ್ರ ಕನಸುಗಳಿದ್ದಾರೆ, ಈಡೇರಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಮಾತಿಗಳಂತ ಹಂಗೆ ಇದ್ದಾರೆ ತಿಳಿಬೇಡಿ. ಇಂಗ್ಲೆಂಡ್ ಪ್ರಧಾನಮಂತ್ರಿ ಒಬ್ಬ ಬ್ರಾಹ್ಮಣ ಆದ, ಬೆಂಗಳೂರು ಇರ್ತಕ್ಕಂಥ ನಾರಾಯಣಮೂರ್ತಿ ಅಳಿಯ, ಅವನು ದೊಡ್ಡ ಕಂಪ್ಯೂಟರ್ ಕಂಪನಿ ಮಾಲೀಕ, ಅವನ ಅಳಿಯ ಸುರುಕ್ ಅಂತೇಳಿ. ಅವನ ಮನೆ ಪಕ್ಕದಲ್ಲಿ ಹೆಲಿಕಾಪ್ಟರ್ ಇಟ್ಕೊಂಡಿರೋ ಶ್ರೀಮಂತ ಯಾರಂದ್ರೆ ಅವನು ಆಂಧ್ರ ಪ್ರದೇಶ ಮಾದಿಗ. ಇಂಗ್ಲೆಂಡ್ ನ ರಾಜ್ಕುಮಾರ 4 ತಿಂಗಳಿಂದ ಅವನು ಜನ್ಮದಿನಾಚರಣೆ ಬೆಂಗಳೂರಲ್ಲಿ ಇಟ್ಕೊಂಡಿದ್ದ, ನನಗೂ ಕರೆದಿದ್ದ. ಅವನ ಕರೆದು ಅವನು ಸನ್ಮಾನ ಮಾಡಬೇಕಾದ್ರೆ ಸುರೇಶ್ ಅಂತಕ್ಕಂಥ ಕರ್ನಾಟಕದ ಮಾದಿಗ. ಮತ್ತೆ ಅವನು ಬಹಳ ಹೆಮ್ಮೆಯಿಂದ ಹೇಳ್ತಾನೆ, ನನ್ನ ಮಾದಿಗ ಅಂತ ಹೇಳ್ಕೊತಾನೆ. ಮತ್ತೆ ಅವನು ಒಂದು 7-8 ವರ್ಷಗಳಿಂದ ನನ್ನ ಹಂಗೇನೋ ಒಂದು 10 ಮಂದಿಗೆ ನಾನು ತಯಾರು ಮಾಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ಪಟ್ಟ. ಹಿಂಗೆ ಸಭೆ ಮಾಡ್ತಾ ಇದ್ದ. ಅವನ ಒಳ್ಳೆ ಹೋಟೆಲ್ ಊಟದ ವ್ಯವಸ್ಥೆ ಮಾಡಿ ಕರೆದ್ರೆ ಬಂದ್ರು, 10 ಅಲ್ಲ 20 ಜನ ಬಂದ್ರು, ಚೆನ್ನಾಗಿ ತಿಂದ್ರು. 15 ದಿನ ಆದ್ಮೇಲೆ ಬರ್ರಿ ಅಂದ್ರು, ಒಬ್ರು ಬರ್ಲಿಲ್ಲ. ಯಾಕಂದ್ರೆ ಆ ದಿನ ಅವನು ನಾವು ಮುಂದೆ ಏನೇನು ಮಾಡ್ಬೇಕಾಗಿದೆ ಇದೆಲ್ಲ ನೀವು 15 ದಿನದಲ್ಲಿ ಈ ಮಾಹಿತಿ ಸಮೇತ ನೀವು ಬಂದ್ರಿ, ಇದಕ್ಕೆ ಹಿಂಗೆ ಏನೇನು ಕೆಲಸ ಮಾಡ್ಬೇಕಾಗಿದೆ ಅಂತ ಹೇಳಿ ಅವನು ಮಾಹಿತಿ ಕೊಟ್ಟಿದ್ದ. ಒಬ್ರು ಬರಲಿಲ್ಲ. ಆತ ನಾನು ಕೇಳ್ದ, ಬ್ರದರ್ ಯಾಕೆ ನನ್ನ ಸಮಾಜದಲ್ಲಿ ನನ್ನಂಗೆ ಒಂದು 25 ಜನ ಮಾಡ್ಬೇಕಂತ ಯಾಕೆ ಒಬ್ಬರು ಬರ್ತಾ ಇಲ್ಲ ಅಂತ ಕೇಳ್ದ. ಕಾರಣ ಏನಂದ್ರೆ ನಾವೆಲ್ಲ ಅಲ್ಪ ತೃಪ್ತಿ, ಸಣ್ಣ ಪುಟ್ಟ ಆಸೆ ಇರೋದು ನಮ್ಗೆ ಅಷ್ಟೇ. ಸಣ್ಣ ಪುಟ್ಟ ದೊಡ್ಡ ಆಸೆ ಇಲ್ಲ. ನಮ್ಮವ್ರು ಹೇಳ್ತಾರೆ,
ಇಲ್ಲಿ ಬೇಗ ಸ್ಟಾರ್ಟ್ ಮಾಡಿ ಮುಗಿಸ್ಬೇಕು ಸರ್ ಅಂತ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಬೇಟೆ ಇದೆ ಅಂತ ತಿನ್ನೋಕೆ ಹೋಗ್ಬೇಕಲ್ರಿ ಅಂತೇಳಿ ಕಂಡ ತಿನ್ನೋದ್ರಲ್ಲಿ ಖುಷಿ ಪಡ್ತೀವಿ. ತಿನ್ನೋ ತಪ್ಪೇನಿಲ್ಲ, ಆದ್ರೆ ಯಾವಾಗ ಒಂದ್ಸಲ ತಿಂತೀರಾ? ದಿನ ತಿನ್ರಿ. ದಿನ ತಿನ್ನೋದಕ್ಕೆ ಬೇಕಾದಂತ ಆದಾಯನ ಕಂಡುಕೊಡ್ಬೇಕು. ಸಿನಿಮಾ ನೋಡೋದು ಆಸೆ, ಸಿನಿಮಾ ನೋಡೋದು ಯಾಕೆ? ಸಿನಿಮಾದಲ್ಲಿ ಆಕ್ಟ್ ಮಾಡ್ರಿ, ಸಿನಿಮಾ ತಯಾರು ಮಾಡ್ರಿ. ಯಾವ್ದೊಂದು ಸಿನಿಮಾ ಬಂದಿದ್ದೀರ 45 ಅಂತೇಳಿ 45, ಅದ್ರ ಡೈರೆಕ್ಟರ್ ಯಾರು ಗೊತ್ತಾ? ಅರ್ಜುನ್ ಜನ್ಯ. ಅವ ಎಸ್ ಸಿ ಅನ್ನೋದು ಗೊತ್ತಾ ನಿಮಗೆ? ಗೊತ್ತಾ? ಅವನು ಎಸ್ ಸಿ. ಅವನು ಯಾರು ಗೊತ್ತಿಲ್ಲ ಅಂದ್ರೆ ಅವನೇ ಹೇಳ್ಕೊತಾ ಇಲ್ಲ, ಅವನೇ ಹೇಳ್ಕೊಡಲ್ಲ. ನಿಮ್ಮನ್ನ ಎಷ್ಟೋ ದೊಡ್ಡವರು ಇದ್ದೀರಾ ಈ ಜಾತಿಲಿ, ಯಾವನು ಹೇಳ್ಕೊತಾ ಇಲ್ಲ. ಯಾಕೆ ಹೇಳೋದಿಲ್ಲ ಅಂದ್ರೆ ನಮ್ಮ ಜಾತಿ ಹೇಳ್ಬಿಟ್ರೆ ಎಲ್ಲಿ ನಾನು ತುಳಿದು ಬಿಡ್ತಾರಂತ ಭಯ ಒಂದು. ಇನ್ನೊಂದು, ನನ್ನ ಜಾತಿ ಬಗ್ಗೆ ನನಗೆ ಇರ್ತಕ್ಕಂಥ ಕೀಳೆ. ಎಷ್ಟೋ ಗೌಡ್ರು ನೋಡಿದ್ರೆ ಯಾವ ಗೌಡನು ಅವನ ಹೆಸರು ಒಂದು ಪಾಟೀಲು, ಗೌಡ, ರೆಡ್ಡಿ ಅಂತ ಬರ್ಕೋತಾನೆ. ನಿಮ್ಗೆ ಎಷ್ಟು ಜನ ನಮ್ಮ ಮಾತಿಗೆ ಅಂತ ಹೇಳ್ಕೊತೀರಾ? ಎಷ್ಟು ಮಂದಿ ಹೇಳ್ಕೊತೀರಾ? ಬೆಂಗಳೂರು ಪೇಟೆಯಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ನಿಂತಿರ್ತೀರಾ ಅಥವಾ ಹೋಗ್ತಾ ಇರ್ತೀರಾ, ಸಿನಿಮಾ ತಿರ್ಗಿ ಹಿಂಗೆ ಮಾತಾಡ್ಕೊಂಡು ಸರ್ ನೀವು ಯಾವ ಜಾತಿ ಅಂದ್ರೆ ನೀವು ಏನ್ ಹೇಳ್ತೀರಾ? ನಾವು ರೆಡ್ಡಿ ಅಂತ ಹೇಳ್ತೀರಾ, ನಾವು ಲಿಂಗಾಯತರು ಅಂತೀರಾ, ನಾವು ಗೌಡ್ರು ಅಂತ ಹೇಳ್ತೀರಾ. ಇಲ್ಲ ಅಂದ್ರೆ ನಾವು ಕುಂಬಾರ ಅನ್ನೋದಕ್ಕೂ ರೆಡಿ, ಕುರುಬರ ಅನ್ನೋದಕ್ಕೂ ರೆಡಿ, ಆದ್ರೆ ಮಾಲಿಗೆ ಅಂತ ಹೇಳ್ಕೊಡೋದಿಲ್ಲ. ಯಾಕೆ? ಬೇರೆಯವ್ರು ಕೀಳ್ ಜಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೀಳ್ ಜಾತಿ ಅಂತ ನೀವೇ ತಿಳ್ಕೊಂಡಿದ್ದೀರಲ್ಲ. ಡಾಕ್ಟರ್ ಅಂಬೇಡ್ಕರ್ ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಸಹಿತ ಅವ್ರು ಯಾವತ್ತು ತನ್ನ ಜಾತಿನ ಮುಚ್ಚಿಡ್ಲಿಲ್ಲ. ಎಲ್ಲೋ ಕೇಳಿದ್ರು, ಇಂಗ್ಲೆಂಡ್ ಆಗಲಿ ಅಮೆರಿಕ ಆಗಲಿ, ನೀ ಯಾವ ಜಾತಿ? ಆಗ ಮಹಾರಾಜ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಇಲ್ಲಿ ಹೆಂಗೆ ಒಲೆರ ಮಾದಿರ್ತಾರೆ, ಅಲ್ಲಿ ಮಹಾರ್ ಮಾಗಂತಿದ್ದಾರೆ, ಅವ್ರು ಮಹಾರ್ ಅಂತ ಹೇಳ್ತಾರೆ. ಯಾವತ್ತು ಮುಚ್ಚಿಡ್ಲಿಲ್ಲ. ನಮ್ಮ ಜಾತಿ ಬಗ್ಗೆ ನಮ್ಗಿಂತ ಕೀಳರಿಮೆ ಇದೆಯಲ್ಲ, ಅದೇ ನಮ್ಮನ್ನ ಅನೇಕ ಕೆಲಸ ಮಾಡೋದಕ್ಕೆ ತಡೆ ಹುಡ್ತಾ ಇದೆ. ಬೆಳೆ ಬಿಡದೇ ಇರೋದಕ್ಕೆ ಅದು ಒಂದು ಕಾರಣ. ಯಾವ ಬ್ರಾಹ್ಮಣನು ನಾನು ಬ್ರಾಹ್ಮಣ ಅಲ್ಲ ಅಂತ ಹೇಳಿದ, ಅವನು ಜನವರ ಹಾಕೊಂಡು ಎದ್ದು ತೋರಿಸ್ತಾ ಹೋದ ನಾನು ಬ್ರಾಹ್ಮಣ ನೋಡಿ ಅಂತೇಳಿ. ಲಿಂಗಾಯತ ತೋರಿಸ್ಕೊತಾನೆ, ಗೌಡ ತೋರಿಸ್ಕೊತಾನೆ. ಯಾಕೆ? ಕುರುಬರು ತೋರಿಸ್ಕೊತಾರೆ, ಕುಂಬಾರ ತೋರಿಸಿ, ಎಲ್ಲರೂ ಹೇಳ್ಕೊತಾರೆ. ತನ್ನ ಜಾತಿನ ಹೇಳೋದಕ್ಕೆ ನಾಚಿಕೆ ಪಡ್ತಕ್ಕಂಥ ಜಾತಿಗಳಿದ್ರೆ ಮೊದಲನೇದು ಮಾದಿಗಳು, ಎರಡನೇದು ಒಲೆರು, ಬೋವಿಗಳು ಹೇಳ್ಕೊತಾರೆ, ಲಂಬಾಣಿಗಳು ಇನ್ನೂ ಗ್ರಾಂಡಾಗಿ ಹೇಳ್ಕೊಡ್ತಾರೆ. ಅತ್ಯಂತ ನಾಚಿಕೆ ಪಡೋದಂದ್ರೆ ನಮ್ಮ ಜಾತಿನ. ಹಂಗಾಗಿ ಅತ್ಯಂತ ಕೀಳಿ ಕೆಲಸ ಮಾಡ್ತಕ್ಕಂಥದ್ದು ಯಾವಂದ್ರೆ ಕಸ ಬಳಿಯೋದು, ಕಕ್ಕಸ್ ಗುಂಡಿ, ಸಂಡಾಸ್ ಗುಂಡಿಗೆ ಇಳಿತಕ್ಕಂಥ ಕೆಲಸ ಇವತ್ತಿಗೂ ಯಾವನಾದ್ರೂ ಮಾಡ್ತಾ ಇದ್ದಾನೆ ಅಂದ್ರೆ ಅದು ನನ್ನ ಜಾತಿ. ಅದು ವರ್ಷದಲ್ಲಿ ಕಮ್ಮಿ ಅಂದ್ರೆ 52 ಜನ ಕಕ್ಕಸ್ ಗುಂಡಿಲಿ ಬಿದ್ದು ಸಾಯ್ತಾ ಇದಾರೆ. ಯಾಕೆ ಮಾಡ್ತೀಯ ಕೆಲಸ ಅಂತ ಕೇಳಿದ್ರೆ, ಹೇಳಿದ್ರಿ ಇದು ದೇವ್ರು ಕೊಟ್ಟ ಕೆಲಸ ಅಂತ ಹೇಳ್ತಾರೆ. ದೇವ್ರು ಕೊಟ್ಟ ಕೆಲಸ ಉಳಿದವ್ನು ಯಾಕೆ ಮಾಡಲ್ಲ? ಅದನ್ನ ಪೂಜಾರಿ ಹೇಳು, ದೇವ್ರು ಅಲ್ಲಿಲ್ಲ ಇಲ್ಲಿದ್ದಾನೆ ಅಂತ ಹೇಳಿ ಮಾಡಿ ಅವ್ರು ನೋಡೋಣ, ಮಾಡ್ತಾರ? ಒಂದು ಮಾಡ್ತಾರ ಕೀಳಿ ಕೆಲಸ, ಅಂದ್ರೆ ಅದೇ ಶ್ರೇಷ್ಠವಾದ ಕೆಲಸ ಅನ್ನೋ ಅಜ್ಞಾನ. ಇದು ಮೂಲ ಕಾರಣ ಏನಂದ್ರೆ ನನ್ನಿಂದ ಹೆಚ್ಚಿಗೆ ಕೆಲಸ ಯಾವ್ದು ಮಾಡಕ್ಕಾಗಲ್ಲ, ಜವಾಬ್ದಾರಿ ತಗೊಳಕ್ಕಾಗಲ್ಲ. ಇದು ಸುಲಭವಾಗಿ ಯಾವನು ಮಾಡಲ್ಲ, ಅದಕ್ಕಾಗಿ ಈಸಿಯಾಗಿ ಸಿಗುತ್ತೆ. ಬೇರೆ ಎಲ್ಲಾ ಕೆಲಸ ಒಂದು ಕೆಲಸ ಇತ್ತಂದ್ರೆ ಅದನ್ನ ಮಾಡೋದಕ್ಕೆ 40 ಜನ 50 ಜನ ಇದ್ದಾರೆ, ಅಲ್ಲಿ ಸ್ಪರ್ಧೆ ಇದೆ. ಈ ಕೆಲಸ ಮಾಡಕ್ಕೆ ಸ್ಪರ್ಧೆನೇ ಇಲ್ವಲ್ಲ, ನಿಮ್ಮನ್ ಬಿಟ್ರೆ ಯಾರು ಮಾಡಲ್ಲ. ಇದು ಹೌದಲ್ಲ? ಇಲ್ಲಿ ಬೇರೆ ಕೆಲಸ ಮಾಡೋದಕ್ಕೆ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಬಹಳ ಜನ ಇದ್ದಾರೆ, ನನಗಿಂತ ಗಟ್ಟಿಯಾಗಿರೋರು, ನನಗಿಂತ ಸಾಮರ್ಥ್ಯಗಳು ಬಹಳ ಜನ ಇದ್ದಾರೆ. ಅದಕ್ಕೆ ನಾವು ಮಾಡಕ್ ಹೋಗಲ್ಲ. ಇದೆಲ್ಲ ಈ ಸ್ಥಿತಿ ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ನೋಡಿ, ಇದು ನಾನು ಇಲ್ಲಿದ್ದೀನಿ. ನಾನಂದಾಗ ನನಗೊಂದು ಬುದ್ಧಿ ಇದೆ, ಮನಸ್ಸಿದೆ. ನನ್ನ ಸುತ್ತ ನನ್ನ ಕುಟುಂಬ ಇದೆ, ಈ ಸಮಾಜ ಇದೆ, ಬೇರೆ ಬೇರೆ ಜಾತಿಯವರು ಇದ್ದಾರೆ. ನಾನು ಇಲ್ಲಿದ್ದೀನಿ. ನಾನು ಸುತ್ತ ಇರ್ತಕ್ಕಂಥದ್ದು ನನ್ನ ಪರಿಸ್ಥಿತಿ. ಎಲ್ಲ ಪರಿಸ್ಥಿತಿ ವಿರುದ್ಧವಾಗಿದೆ. ಈ ಊರಲ್ಲಿ ಇರ್ತಾರೆ ಬೇರೆ ಜನ ವಿರುದ್ಧವಾಗಿದ್ದಾರೆ,
ಇವರು ರಾಜಕಾರಣಿ ವಿರುದ್ಧವಾಗಿದ್ದಾರೆ, ನೌಕರರ ವಿರುದ್ಧವಾಗಿದ್ದಾರೆ, ಎಷ್ಟೋ ಸತಿ ನನ್ನ ಜಾತಿಯವರಿಗೆ ವಿರುದ್ಧ ಆಗಿದ್ದಾರೆ. ನನ್ನ ಕುಟುಂಬದಲ್ಲಿ ನನಗೆ ಸಹಕಾರ ಇರೋದಿಲ್ಲ ಅಲ್ವಾ? ಇವರೆಲ್ಲ ಬದಲಾಗಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಇವರೆಲ್ಲ ನನ್ನ ಪರವಾಗಿರಲಿ, ನನಗೆ ಸಹಕಾರ ಮಾಡಿ ಅಂತ ಬಯಸ್ತೀನಿ. ಆಗ್ತಾ ಇದೆಯಾ? ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆಯಾ? ಇವರೆಲ್ಲ ಬದಲಾಗ್ಬಿಟ್ಟು ಹೌದಪ್ಪ ಪಾಪ ನಮ್ಮ ಶೇಖರ್ ಅವನು ಬೆಳಿಬೇಕು, ಚೆನ್ನಾಗಿರ್ಬೇಕು, ಅವನು ನಮ್ಮೆಲ್ಲರಿಗೂ ನಾಯಕರಾಗಬೇಕಂತ ಆಸೆ ಇದೆ. ಆದ್ರೆ ನಿಮ್ಮ ನಾಯಕರಾಗಿ ಒಪ್ಕೊಳ್ಳೋಕೆ ಬೇರೆಯವ್ರು ರೆಡಿ ಇದ್ದಾರಾ? ಅವ್ರು ಬಂದ್ರೆ ನಮ್ಮನೆ ಹತ್ರ ಅವನು ನಮ್ಮ ಚಾಕರಿ ಮಾಡ್ತಾ ಇದ್ದ, ಅವನು ಅವ್ರ ಅಪ್ಪ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನಿಗೆ ನಾವು ಎಮ್ ಎಲ್ ಎ ಒಪ್ಕೊಳ್ಳೋದು, ಅವನಿಗೆ ನಾವು JPM TPM ಒಪ್ಕೊಳ್ಳೋದು. ಅವ್ನು ಲಾಯರ್ ಆಗಿರ್ಬೋದು, ಲಾಯರ್ ಆದ ಮತ್ತೆ ನಮ್ಮ ಕೇಸ್ ಹತ್ರ ಅನ್ಕೊಳ್ಬೇಕಾ? ಕುಲಕರ್ಣಿಗಳಿದ್ದಾರೆ, ಯಾಕೆ ನಮ್ಮ ಜಾತ್ರೆ ಪಾಟೀಲ್ ಇರ್ತಾರೆ, ಅವ್ರು ಕೊಡೋಣ. ಈಗ ಮಾಧವನಿಗೆ ಯಾಕೆ ನಾವು ಕೊಡ್ಬೇಕು? ಅಷ್ಟಾದ ಬೇರೆಯವ್ರಿಗೆ ಅವ್ನು ಕೊಡ್ಬೇಡಿ, ಅವ್ನು ದಡ್ಡ ಅಂತ ಹೇಳ್ತಾನೆ. ಅವ್ನು ಮಾಧವನಿಗೆ ಕೊಟ್ಟರೆ ನಿಮ್ಗೆ ಮೈಲಿಗೆ ಆಗುತ್ತೆ ಅಂತಾರೆ. ಲಾಯರ್ ಇದ್ದಾರೆ ಕೇಳಿ 3 ಜನ ಬೆಂಗಳೂರಲ್ಲಿ ಈ ಥರ ಲಾಯರ್ಗಳು ಕಾರ್ಗಳು ಬಂಗ್ಲೆಗೆ ಇಟ್ಕೊಂಡಿದ್ದಾರೆ. ನೀವೇನತ್ರ ಬಾಬಾ ಅಂದ್ರೆ ಒಂದು ಪಟ್ಪಟ್ಟಿ ಇಟ್ಕೊಂಡಿದ್ದೀರ ಅಷ್ಟೇ, ಕೂಟ್ರು ಅಲ್ವಾ? ಮನೆಗೆ ಅಂತ ಮನೆ ಇರ್ತದೆ, ನೀವು 2-3 ಬಸ್ ಮನೆಗೆ ಇಲ್ಲ. ಯಾಕಂದ್ರೆ ಲಾಯರ್ ಬದುಕು ನಿಂತಿರೋದೇ ಕ್ಲೈಂಟ್ ಮೇಲೆ, ಗಿರಾಕಿ ಮೇಲೆ. ಯಾವ ಗಿರಾಕಿ ಬರ್ತಾರೆ? ಒಟ್ಗಿಲ್ದಿರೋರು. ನಾವು ನಮ್ಮ ಹತ್ರ ಬರೋರು ನಮಗಿಂತ ಒಟ್ಗಿಲ್ದಿರೋರೇ ಬರೋದು ನಮ್ಮ ಹತ್ರ. ಫೀಸ್ ಅವ್ನು ಕೊಡೋಕೆ ಬದಲು ಎಷ್ಟೋ ಸರಿ ಟೈಪಿಂಗ್ ಎಲ್ಲ ಇವೇ ಕೊಡ್ಬೇಕು, ಅವ್ರು ಕಾಸು ಕೊಟ್ಟು ಕಳಿಸ್ಬೇಕು. ಹೆಂಗೆ ಇವ್ರು ಬೆಳಿತಾರೆ, ಹೆಂಗೆ ಉದ್ಧಾರ ಆಗ್ತಾರೆ? ಸೊ ಇದು ಯಾವ್ದು ಬದಲಾಗಿಲ್ಲ. ಬದಲಾವಣೆ ಬೇಕಂತ ಬಯಸ್ತೀವಿ. ಇದು ಬದಲಾಗುತ್ತೋ ಇಲ್ವೋ ಅದು ನಿಮ್ ಕೈಲಿಲ್ಲ. ಅದ್ರ ಬದಲಾವಣೆ ಎಲ್ಲಿಂದ ಶುರುವಾಗ್ತಂದ್ರೆ ನನ್ನಿಂದ ಶುರುವಾಗೋದು. ಮನಸ್ಥಿತಿ, ನನ್ನ ಮನಸ್ಥಿತಿ ಬದಲಾವಣೆ ಆಗ್ಬೇಕು. ನನ್ನ ಮನಸ್ಥಿತಿ ಬದಲಾವಣೆ ಆಗ್ಬೇಕು. ಸರಿ, ಈ ಊರಲ್ಲಿ ನಾನು ಬೆಳೆಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಬೆಳವಣಿಗೆ ನಾನು ಹೋಗಿ ನಾನು ಸಾಧಿಸ್ತೀನಿ ಅಂತ ಹೋಗ್ಬೇಕು. ನಾನು ಹೇಳ್ದಲ್ಲಾಗಲೇ ನಿಮಗೆ, ಹೆಲಿಕಾಪ್ಟರ್ ಇಟ್ಟಂತವ್ರು, 2 ಹಡಗಿಟ್ಟಂತವ್ರು, ಅವ್ರು ಯಾರು ತಮ್ಮ ಊರಲ್ಲೇ ಉಳ್ಕೊಂಡು ದೊಡ್ಡವರಾಗಿಲ್ಲ. ಅವರು ಬೇರೆ ದೇಶಕ್ಕೆ ಹೋದ್ರು, ಬೇರೆ ರಾಜ್ಯಕ್ಕೆ ಹೋದ್ರು, ಅವರು ಉದ್ಧಾರ ಆದ್ರು. ಅವ್ರ ಮನಸ್ಥಿತಿ ಗಟ್ಟಿಯಾಗಿತ್ತು, ಆದ್ರೆ ಪರಿಸ್ಥಿತಿಯಲ್ಲಿ ಅವ್ರಿಗೆ ಅನುಕೂಲವಾಗಿಲ್ಲ. ಅದಕ್ಕೆ ಎಲ್ಲಿ ಪರಿಸ್ಥಿತಿ ಅನುಕೂಲ ಆಗಿಲ್ಲ ಅಲ್ಲಿ ಹೋದ್ರು. ಅಲ್ಲಿ ಹೋಗಿ ಸಾಧನೆ ಮಾಡಿ ಇಲ್ಲಿ ಬಂದ ಮೇಲೆ ಈಗ ಅವ್ರನ್ನ ಗೌರವಿಸ್ತಾರೆ ಎಲ್ಲರೂ. ಬದಲಾವಣೆ ಎಲ್ಲಿಂದ ಶುರು ಆಯ್ತು? ಇಲ್ಲಿಂದ. ಈಗ ನಿಮಗೆ ಇಲ್ಲಿ ನಾನು ಹೇಳಿ ಕೊಟ್ಟಿದ್ದೀನಿ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ ಅಂತ ಹೇಳಿ ನೋಡಿ 40,000 ಜನ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡೋದು. ಏನಕ್ಕೆ? ಬರೀ ಕಾನ್ಸ್ಟೇಬಲ್ ಕೆಲಸಕ್ಕೆ. ಯಾವ್ದ್ರಲ್ಲಿ ಮೆಜಾರಿಟಿ ಇರೋದು ಮಾದ್ರು ಹೊಲೆಯರು ಇವರೇನೆ, ಹೆಣ್ಮಕ್ಳು ಅವರೇನೆ. ಅಲ್ಲಿ ಬೇಕಾಗಿರೋ ಶಿಕ್ಷಣದ ಇರುತ್ತೆ 10ನೇ ಕ್ಲಾಸ್. MA ಮಾಡಿದ ಹುಡುಗಿ ಹೋಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರ್ತಾರೆ. PhD ಮಾಡ್ತಾರೆ ಹುಡುಗ ಬರ್ದಿದ್ದಾನೆ. ಯಾಕೆ? ನನಗೆ ಈ ಕಾನ್ಸ್ಟೇಬಲ್ PC ಕೆಲಸನ ದೊಡ್ಡ ಕೆಲಸ ಅಂತ ತಿಳ್ಕೊಂಡಿದ್ದಾನೆ. ನನಗೆ ಈ ಪೌರ ಕಾರ್ಮಿಕ ಕೆಲಸ, ಕಸ ಗುಡಿಸೋ ಕೆಲಸ ದೊಡ್ಡದಂತ ತಿಳ್ಕೊಂಡಿದ್ದೀನಿ. ಬೇರೆ ಯಾವ ಜಾತಿ ಆದ್ರೂ ಸರಿ ಏನು ಕೆಲಸ ಸಿಕ್ಕಲ್ಲ ಅಂತೇಳಿ ಮುನ್ಸಿಪಾಲಿಟಿಯಲ್ಲಿ ಪೌರ ಕಾರ್ಮಿಕ ಕೆಲಸ ಮಾಡಕ್ಕೆ ಹೇಳಿದಾರ? ಎಲ್ಲಿ ಕೆಲಸ ಸಿಕ್ಕಲ್ಲ ಅಂತ ಸರಿ ಪೌರ ಕಾರ್ಮಿಕ ಕೆಲಸ ಸೇರ್ಕೊಂಡ್ರೆ 20,000 ಸಂಬಳ ಬರ್ತದೆ ಹೇಳಿ ಅವ್ರು ಏನ್ ಹೇಳ್ತಾರೆ? 20,000 ಅಲ್ಲ, 1 ಲಕ್ಷ ಕೊಡಿ, ನಾವು ಹೋಗಲ್ಲ ಅಂತ ಹೇಳ್ತಾರೆ. ಯಾಕೆ ಹೋಗಲ್ಲ? ಅದು ನನ್ನ ಯೋಗ್ಯತೆಗೆ ತಕ್ಕದ್ದಲ್ಲ. ನಾನು DC ಆಗೋದಕ್ಕೆ ಯೋಗ್ಯತೆ ಇರೋನು, ನಾನು ಪೌರ ಕಾರ್ಮಿಕ ಆಗಲ್ಲ. ನಾನು IGP ಆಗೋದಕ್ಕೆ ಹುಟ್ಟಿರೋನು, ನಾನು PC ಆಗಲ್ಲ. ಈ ಭಾವನೆ ಇದೆಯಲ್ಲ, ಅದು ನಿಮ್ಮನ್ನ ದೊಡ್ಡ ಮಾಡೋದು. ಇವತ್ತು ಅವ್ರು ದೊಡ್ಡ ಜಾತಿ ಯಾಕಂದ್ರೆ ಅದು ದೊಡ್ಡ ಕನಸುಗಳಿರೋದ್ರಿಂದ ದೊಡ್ಡ ಜಾತಿ, ದೊಡ್ಡ ಆಸೆಗಳಿರೋದ್ರಿಂದ ದೊಡ್ಡ ಜಾತಿ. ನನ್ನ ಅರ್ಹತೆ ದೊಡ್ಡದಿದೆ, ನನ್ನ ಯೋಗ್ಯತೆ ದೊಡ್ಡದೆ ತಿಳ್ಕೊಂಡಿದಾರಲ್ಲ, ಅದರಿಂದ ದೊಡ್ಡ ಜಾತಿ. ನಾವೇನ್ ತಿಳ್ಕೊಂಡು ನಮ್ಮ ಯೋಗ್ಯತೆ ಕಮ್ಮಿ, ಅದಕ್ಕೆ ನಾವು ಕಮ್ಮಿ ಜಾತಿ ಅಂತ ತಿಳ್ಕೊಳ್ತೀವಿ, ಕೀಳು ಜಾತಿ. ಯಾಕಂದ್ರೆ ಬಹಳ ಕೆಳಗಿದೆ ನಮ್ಗೆ. ನಮ್ಮದೇ ಪಕ್ಷ ಅಂತೇಳಿ ನಾವು BSP 35 ವರ್ಷ ದುಡಿದ್ರೆ ಅದೇ ಪಕ್ಷದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶ ಚಮಾರ್ ಏನ್ ಹೇಳಿದ್ರು, ಮಾನಗಿರೋ ಚಮಾರ್ ಬೇರೆ ಬೇರೆ, ನಾವು ನಿಮ್ ತರ ತಿರ್ಪೆ ತನ್ನ ಮಕ್ಕಳಲ್ಲ, ಕಸ ಗುಡಿಸೋರಲ್ಲ ನಾವು ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಕಸ ಗುಡಿಸೋರು ವಾಲ್ಮೀಕಿಗಳು, ಆದ್ರೆ ಇಲ್ಲಿ ಕಸ ಗುಡಿಸೋರು ನಾವು. ಬರೀ ಕಸ ಗುಡಿಸೋ ಕೂಡ ಇಲ್ಲ, ಅಕ್ಕಸ್ ಗುಂಡಿ ಹಿಡಿತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ.
ಎಷ್ಟೋ ಸರ್ತಿ ಮುಖ್ಯ ನನಗೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಡೆಪ್ಟಿ ಮ್ಯಾನೇಜರ್ ಆಗಿದ್ದವರು. ನನಗೆ ನನ್ನ ಜಾತಿ ನನ್ನ ಪರಿಸ್ಥಿತಿ ಗೊತ್ತಿರಲಿಲ್ಲ. ಅದು ಒಂದಿನ ಗೊತ್ತಾದ್ಮೇಲೆ ಏನಪ್ಪ ನೀನು ಹೋಗ್ಬೇಕಪ್ಪ, ನಾನು ಈ ಜಾತಿ ಅಂತ ಗೊತ್ತಾದ್ಮೇಲೆ ನಾನು ಚೇಂಬರಲ್ಲಿ ಕೂತಿದ್ದೀನಿ, ಆಫೀಸ್ ಚೇಂಬರಲ್ಲಿ. ನನ್ನ ಜನವನ್ನು ಚೇಂಬರಲ್ಲಿ ಕೂತಿದ್ದಾರೆ. ಯಾವ್ದು ಚೇಂಬರ್ ಅಂದ್ರೆ ಕಕ್ಕಸ್ಗಳಿದ್ರೆ ಅದನ್ನ ಸಹಿತ ಚೇಂಬರ್ ಹತ್ರ ಕರೀತಾರೆ. ಅವ್ರು ಕೂತಿರೋದು ಚೇಂಬರ್, ನಾನು ಕೂತಿರೋದು ಚೇಂಬರ್. ನನ್ನ ಚೇಂಬರ್ಲಿ ಅಧಿಕಾರ ಮತ್ತೆ ಅಂತಸ್ತು, ಅಲ್ಲಿ ಆ ಚೇಂಬರ್ಲಿ ಅವಮಾನ ಮತ್ತೆ ಕೀಳಿರಿಮೆ ಇದೆ. ಅವ್ರು ಅಲ್ಲಿರ್ಬೇಕಾದ್ರೆ ನಾನು ಇಲ್ಲಿರೋದು ಲಾಯ್ಕಿಲ್ಲ ಅಂತೇಳಿ 35 ವರ್ಷದ ನನ್ನ ಕೆಲಸ ರಾಜೀನಾಮೆ ಕೊಟ್ಟು ಬಂದು ನನ್ನ ಜನ ಇಲ್ಲಿ ಒಳಗೆ ಕೆಳಗಿರೋರನ್ನ ಮೇಲೆ ಎತ್ತಬೇಕಂತ ಉಳಿತಾ ಇದ್ದೀನಿ. ನೋಡಿ, ಹೀಗೆ ಒಂದು ಹಳ್ಳಿನಲ್ಲಿ ಒಬ್ಬ ಗರೀಬ್ ಹುಡುಗ ಇದ್ದಂತ. ಒಂದೊಂದು ತೋಟ ಊಟಕ್ಕೂ ಭಾಳ ಕಷ್ಟಪಡ್ತಾ ಇದ್ದ ಅವನೊಬ್ಬ. ಒಮ್ಮೆ ಒಂದು ಕ್ಯಾಂಟೀನ್ ಭಿಕ್ಷೆ ಬಿಡ್ತಾ ಇರ್ಬೇಕಾದ್ರೆ ಒಬ್ಬ ಗೌಡ ಬಂದ. ಆ ಗೌಡ ಅವ್ನು ನೋಡ್ಬಿಟ್ರೆ, ಗೌಡ್ರೆ ನಾನು ₹1 ಕೊಡ್ತೀನಿ. ಯಾಕೆ? ಇಡ್ಲಿ ತುಂಬ ಕಷ್ಟ ಆಗ್ತದೆ. ಆಯ್ತಂತ ₹1 ಕೊಟ್ಟ. ಅವನಿಗೆ ₹1 ಕೊಟ್ಟ. ಅವ್ರು ಇಲ್ಲಿ ತಿಂದ. ಹೊರಗೆ ಬರೋಷ್ಟೊತ್ತಿಗೆ ಇವನ ಕಾಡು ಶುದ್ಧ ಮಾಡಿದ್ದ. ಅಮ್ಮ ನಿಮ್ಗೆ ನಗ್ಬೇಕನ್ಸಿದ್ರೆ ಒಟ್ಟೋಗು ಹಿಂಗ ಇದು ನಗುವಂತ ಕ್ಲಾಸ್ ಅಲ್ಲ, ನಗಾಡೋಣ ಎಲ್ಲರೂ ಖುಷಿ ಅಂತದಾಗ್ಲಿ. ಆದ್ರೆ ಮತ್ತೊಬ್ರನ್ನ ನೋಡಿ ಹೀಯಾಡ್ಸಂತ ಮಾತುಗಳು ಆ ಗೌಡ ಹೇಳಿದ, ₹1 ಇಷ್ಟು ಕೆಲಸ ಮಾಡಿದ್ದೀನಲ್ಲ ಅಂತೇಳಿ ನಿನಗೆ 3 ಊಟ ಕೊಡ್ತೀನಿ, ಹಾಕೊಳ್ಳೋ ಬಟ್ಟೆ ಕೊಡ್ತೀನಿ, ನಾ ಹೇಳಿ ಕೆಲಸ ಮಾಡ್ತೇನೆ, ನೀ ಕಾಲಲ್ಲಿ ಹೇಳ್ತಾನೆ ಕಾಲಲ್ಲಿ ನಾನು ತಲೆಯಲ್ಲಿ ಮಾಡ್ತೀನಿ ಅಂತ ಅವ್ನು ಹೇಳ್ಬಿಟ್ಟ. ಸಿದ್ದಪ್ಪ ಅಂತ ನಡೆಯೋ ಸಿದ್ಧ ಅಂತ ಕರ್ಕೊಂಡು ಹೋದ. ಮನೇಲಿ ಇಟ್ಕೊಂಡು 6 ವರ್ಷದ ಹುಡುಗ 50 ವರ್ಷದವರೆಗೂ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡಿದ. ಅವ್ನಿಗೇನು 3 ಊಟ ಸಿಗ್ತಾ ಇತ್ತು, ಹಾಕೊಳ್ಳೋ ಹಳೆ ಬಟ್ಟೆ ಸಿಗ್ತಾ ಇತ್ತು, ಮಲ್ಕೊಳ್ಕೊಂಡ್ರೆ ಜಾಗ ಸಿಗ್ತಾ ಇತ್ತು. 50 ವರ್ಷದಲ್ಲಿ ಅವ್ನು ಹೆಚ್ಚಿಗೆ ಬಯಸಲಿಲ್ಲ, ಹೆಚ್ಚಿಗೆ ಸಿಗಲಿಲ್ಲ, ಹೆಂಡತಿ ಮಕ್ಕಳು ಆಗಲಿಲ್ಲ, ಮದುವೆನೇ ಆಗಲಿಲ್ಲ. ಕೊನೆಗೆ ಒಂದು ಅವನು ನೋಡ್ಬಿಟ್ಟು ಎಷ್ಟು ನಿಯತ್ತಾಗಿ ದುಡಿತಾನೆ ಅಂತೇಳಿ ಈ ಭಾಗದಲ್ಲಿ ಕಾಯಕ ಕೈಲಾಸ ಅಂತ ಬಸವ ಹೇಳ್ಬಿಡ್ತೇನಲ್ಲ. ಸೊ ಅವ್ರು ಹಂಗೆ ಕೆಲಸ ಮಾಡ್ತಾರೆ. ಹಂಗಾಗಿ ಕೈಲಾಸದಲ್ಲಿರೋ ಇವನು ಶಿವ ಬಂದ್ಬಿಟ್ಟಂತೆ. ಕಾಯಕ್ಕೆ ಕೈಲಾಸ ಅಂದ್ರೆ ನೋಡಿ ಇವ್ನು ಮಾಡ್ತಾರೆ ಅದನ್ನೇ. ಸೊ ಇವನಿಗೆ ಏನಾದರೂ ನಾನು ಒಳ್ಳೇದು ಮಾಡ್ಬೇಕಂತ ಬಂದ್ಬಿಟ್ಟು, ಸಿದ್ಧ ನಾನು ಪರಮೇಶ್ವರ ನಾನೇನು ಮಾಡಿ ಅದಕ್ಕೆ ಅಂತ ಕೇಳ್ದ ಅವನು. ಏನು ಬೇಕು ಕೇಳಲೇ ಅಂತ ಹೇಳ್ದ. ಇವ್ ನಾನು ಏನು ಕೇಳೋದು, ಏನು ಬೇಕಂತ ಕೇಳಲಿಲ್ಲ. ನನಗೆ ಯಾಕೆ ಕೇಳ್ತೀನಿ ಇದಲ್ಲ ಅಂತ ಹೇಳ್ದ. 50 ವರ್ಷದಿಂದ ದುಡಿತಾ ಇದೆಯಾ, ನಿಮ್ಮ ಯಜಮಾನ ಬೆಳೆದವನೇ, ಮಗನೇ ನೀನು ಇನ್ನೂ ಬೆಳೆದಿಲ್ವಲ್ಲ, ಅದಕ್ಕೆ ನಿನ್ನನ್ನು ನಿಮ್ಮ ಯಜಮಾನ ಥರ ಬೆಳೆಸ್ಬೇಕಂತ ಬಂದಿದ್ದೀನಿ, 3 ವಾರ ಕೊಡ್ತೀನಿ ಕೇಳು ಅಂತ ಹೇಳಿದ. ಏನಂತ ಕೇಳಿದ್ರು, ನಿಮಗೆ ತಿನ್ನೋ ಊಟ ಇದೆ, ಮಲಗೋದು ಜಾಗ ಇದೆ, ಹಾಕೊಳ್ಳೋದು ಬಟ್ಟೆ ಇದೆ, ಇನ್ನೇನು ಬೇಕಪ್ಪ ದಲಿತರಿಗೆ? ಈ ಮಾದಿಗೆ ಇನ್ನೇನು ಬೇಕು ಹೇಳ್ರೆ? ಹೊಟ್ಟೆಗೆ ಊಟ ಇದೆ, ಹಸಿವಾಗುತ್ತೆ, ಹಾಕೊಳ್ಳೋದು ಬಟ್ಟೆ ಇದೆ, ಮಲಗೋದು ನಿದ್ದೆ ಬಂದರೆ ಜಾಗ ಇದೆ, ಇನ್ನೇನು ಬೇಕು? ಮಾದಿಗೆ ಇದಕ್ಕಿಂತ ಜಾಸ್ತಿ ಎಲ್ಲ ಬೇಕಾ? ಬೇಕಣ್ಣ ಅಧಿಕಾರ ಬೇಕು. ಏನಕ್ಕೆ ಬೇಕು ಅಧಿಕಾರ? ನಿನಗೆ ನಿನ್ಗೆ ಏನು ಬೇಕಾದ್ರೆ ಸಿಕ್ಕಿದ್ರೆ ಇನ್ನು ಅಧಿಕಾರ ಇರ್ಬೇಕು. ನಿನ್ಗೆ ಬೇಕಾದ್ರೆ ಮೂರೇ ಊಟ ಬಟ್ಟೆ ನಿದ್ದೆ, ಇನ್ನೇನು ಬೇಕು ನಿನಗೆ? ಅವನು ಯೋಚನೆ ಮಾಡ್ದ ಏನು ಹಿಂಗೆಲ್ಲ ಕೇಳಿದೆ, ಏನು ಹೇಳಿ ಗೊತ್ತಾಗುತ್ತೆ ನನಗೆ. ಕೊನೆಗೆ ನೀನು ಕೇಳಿ ಅಂದ್ರೆ ಬಿಡಲ್ಲ ಅಂತ ಕೂತ್ಕೊಂಡ್ಬಿಟ್ಟ. ಸರಿ ಇಲ್ಲಿ ಸಿಟ್ಟು ಆಗುತ್ತೆ. ಸರಿ ನೋಡ, ನಮ್ಮ ಯಜಮಾನ್ 3 ಅಂತಸ್ತು ಮನೆ ಇದೆ, ನನಗೆ 6 ಅಂತಸ್ತು ಮನೆ ಬೇಕಂದ್ಬಿಟ್ಟ. ಓ ಖುಷಿ ಆಗುತ್ತೆ ಪರಮೇಶ್ವರಿಗೆ. ತಥಾಸ್ತದ 6 ಅಂತಸ್ತಿನ ದಂಡ್ ಬಂದ್ಬಿಡ್ತಲ್ಲ, ದೊಡ್ಡ ಮನೆ. ಇನ್ನು 2ನೇ ವಾರ ಕೇಳ ಏನ್ ಬೇಕಂದ್ರೆ ಮತ್ತೆ ಏನು ಪೀಕ್ ಲಾಟ ಆಯ್ತು, ಇವನು ಬಿಡಲ್ಲ ಇವನು ಶನಿ ಯಾವ ಇವನು ಅಂತೇಳಿ ಕೊನೆಗೆ ಏನು ಕೇಳ್ದ, ಯೋಚನೆ ಮಾಡಿ ನಮ್ಮ ಯಜಮಾನ ಹತ್ರ ಹಳೆ ಕಾರ್ ಇದೆ, ನನ್ಗೆ ಹೊಸ 2 ಕಾರ್ ಬೇಕಂತ. ವೆರಿ ಗುಡ್ ಅದ ತಥಾಸ್ತ ಒಂದು ಆಡಿ, ಒಂದು BMW 2 ಹೊಸ ಕಾರ್ಗಳು ಬಂದು. 3ನೇ ವಾರ ಏನ್ ಬೇಕು ಕೇಳಿದ್ರೆ 1 ನಿಮಿಷನ ತಡ ಮಾಡಲಿಲ್ಲ. ಪರಮಾತ್ಮ ಈ ಬಂಗ್ಲೆಗೆ ಈ ಕಾರ್ಗಳಿಗೆ ಸರಿಯಾಗಿ ಒಬ್ಬ ಯಜಮಾನ ಬೇಕು ನನಗೆ ಅಂತ ಕೇಳಿದಂತ. ಇದು ನಮ್ಮ ಬುದ್ಧಿ. ನಾವೇ ಯಜಮಾನ ಆಗ್ಬೇಕಂತ ಯಾಕೆ ಅನಿಸ್ತಾ ಇಲ್ಲ? ಯಾಕಂದ್ರೆ ನಾವು ಅದಕ್ಕೆ ಯೋಗ್ಯರಲ್ಲ ಅಂತ ತಿಳ್ಕೊಂಡಿದ್ದೀವಿ. ನಮ್ಗೆ ಯೋಗ್ಯ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ಬೋದು? ಹಿಂಗಾದ್ರೆ ಯಡಿಯೂರಪ್ಪನ ಆಗ್ಬೋದು, ವೀರೇಂದ್ರ ಪಾಟೀಲ್ ಆಗ್ಬೋದು, ಬಸವರಾಜ ಬೊಮ್ಮಾಯಿ ಆಗ್ಬೋದು,
ದೇವೇಗೌಡ ಆಗ್ಬೋದು, ದೇವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನೆಂಟರು, ಹಳ್ಳಿಯಂದ್ರು ಎಲ್ಲರೂ ಆಗ್ಬೋದು. ನನ್ನ ಕೈಲ ಈ ಭಾವನೆ ಮ್ಯಾಲಿಂದ ಕೆಳಗವರೆಗೂ ಎಲ್ಲರಿಗೂ ನಮ್ಮದಿದೆ. ಇದನ್ನ ಬದಲಾವಣೆ ಮಾಡಬೇಕು. ಇದನ್ನ ಬದಲಾವಣೆ ಮಾಡೋದಕ್ಕಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಇವತ್ತಲ್ಲ ನಾಳೆ ನನ್ನ ಜನ ಈ ದೇಶ ಆಳ್ತಕ್ಕಂಥ ದೊರೆಗಳಾಗ್ತಾರೆ. ಯಾವಾಗ ಅವರಲ್ಲಿ ಆಸೆಗಳು ಚಿಗುರ್ತದೆ, ಅವ್ರು ಹೆಚ್ಚೆಚ್ಚು ಓದ್ತಾ ಪ್ರಪಂಚ ನೋಡ್ತಾ ಅವ್ರ ಆಸೆಗಳು ಚಿಗುರುತ್ತೆ ಅಂತ. 75 ವರ್ಷ ಆದ್ರೂ ನಮಗೆ ಚಿಗುರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬರೀ ರಾತ್ರಿ ಹೊತ್ತಲ್ಲ ನಾವು ಹಗಲಾಗಿ ನಿದ್ದೆ ಮಾಡ್ತೀವಿ. ಹಗಲಾಗ ನಿದ್ದೆ ಮಾಡೋರು ನೋಡಿದ್ದೀರಾ? ಬೇರೆ ಜಾತಿಗಳಲ್ಲಿ ಚಿಂತೆ ಇದ್ದವರಿಗೆ ಸಂತೆಯಲ್ಲಿ ನಿದ್ದೆ ಬರುತ್ತೆ, ಆರಾಮಾಗಿ ನಿದ್ದೆ ಬರುತ್ತೆ. ಬರೀ ಕುತ್ಕೊಂಡಿರೋ ಕಡೆ ನಿದ್ದೆ ಅಲ್ಲ, ನಡೀತಾ ಇದ್ರು ನಿದ್ದೆ ಮಾಡ್ತಾರೆ. ನಡೀತಾರೆ. ನಮ್ಮ ಬೆಂಗಳೂರು ಹೋಗ್ಬಿಟ್ಟಿದ್ರು, ಅವ್ರು ಸೈಕಲ್ ಹೊಡಿತಾ ನಿದ್ದೆ ಮಾಡ್ಬಿಟ್ಟು ಹೋಗಿ ಚರಂಡಿ ಬಿದ್ದುಬಿಟ್ಟಿದ್ರು. ಅವನು ಪೊಲೀಸರು ಬಂದು ಕೇಳಿದ್ರೆ ನೀವು ಎಸ್ಸಿನ ಅಂತ ಕೇಳಿದಂತ ಒಳಗಿದ್ದ. ಹೌದ್ರಿ, ಹೆಂಗ್ ಗೊತ್ತಾಯ್ತು? ಸೈಕಲ್ ಹೊಡ್ಕೊಂಡು ನಿದ್ದೆ ಮಾಡೋನು ಇನ್ಯಾವ ಇರ್ತಾನೆ, ಎಸ್ಸಿನ ಇರಕ್ಕೆ ಸಾಧ್ಯ, ನೀವು ಎದೋಳು ಅಂತ ಹೇಳಿದ. ನಮ್ಮ ಬಗ್ಗೆ ಬೇರೆಯವ್ರಿಗಿರೋ ಕಲ್ಪನೆ ಇದು, ಮತ್ತೆ ಸರಿಯಾಗಿದೆ. ಅವರು ಇವ್ರು ಹೆಚ್ಚು ಪಾಪ ಏನೂ ಆಸೆ ಪಡೋದಿಲ್ಲ, ಹಾಗಾಗಿ ಕೀಳು ಕೆಲಸಗಳನ್ನು ನಮಗೆ ಕೊಡ್ತಾರೆ. ನಾವು ಅದಕ್ಕೆ ಮೇಲೆ ಏನು ಆಸೆ ಪಡೋದಿಲ್ಲ. ಆದರೆ ಬಂಧುಗಳೇ, ಇವತ್ತು ಇದನ್ನ ಬದಲಾವಣೆ ಮಾಡಿಕೊಡ್ತಕ್ಕಂಥ ಕಾಲ ಬಂದಿದೆ. ನಿಮ್ಮ ಆಸೆಗಳೆಲ್ಲ ಈಡೇರಿಸ್ತಕ್ಕಂಥ ಶಕ್ತಿ ನಿಮಗಿದೆ. ಅದನ್ನೇ ಇವತ್ತು ನಾವು ನಿಮಗೆ ತಿಳಿಸ್ಬೇಕಂತ ಬಂದಿರೋದು. ನೋಡಿ, ಇಲ್ಲಿ ನಿಮ್ಮ ಓಟ್ 25 ಇದೆ ಅಂದರೆ ನಿಮ್ಮ ಜೊತೆಗೆ ನಿಮ್ಮಂತೆ ಇರೋರು 50% ಇದ್ದಾರೆ. ಒಟ್ಟು 75%. ಈ 75% ನಾವು ಒಟ್ಟುಗೂಡಿಸಿ ಇಲ್ಲಿರ್ತಕ್ಕಂಥ ಬುದ್ಧಿವಂತರು, ನಿಮ್ಮಂಥ ವಿದ್ಯಾವಂತರು, ಮುಖ್ಯವಾಗಿ ನಿಮ್ಮಂಥ ಯಂಗ್ಸ್ಟರ್ಸ್, ನೀವು ಮನಸ್ಸು ಮಾಡಿ ಬೇರೆ ಜಾತಿಗಳಿಗೆ ನಿಮ್ಮ ವಯಸ್ಸಿನ ಜೊತೆ ಮಾತಾಡ್ಕೊಂಡು ನಾವು ನಮ್ಮ ಸಮಾಜಕ್ಕೆ ತಿಳುವಳಿಕೆ ಕೊಟ್ಟರೆ ಇನ್ನು 5 ರಿಂದ 10 ವರ್ಷದಲ್ಲಿ ಪಂಚಾಯತ್ನ ಪಾರ್ಲಿಮೆಂಟ್ವರೆಗೂ ನಾವು ಕೂತ್ಕೋಬಹುದು. ಅಷ್ಟೇ ಅಲ್ಲ, ವ್ಯಾಪಾರ ಏನು ಅದೇ ಬ್ರಹ್ಮವಿದ್ಯೆ ಅಲ್ಲ. ಯಾರು ಬೇಕಾದ್ರೆ ವ್ಯಾಪಾರ ಮಾಡ್ಬೋದು, ಹಣನ ಅಷ್ಟೇ ರೀತಿ ಬಂಡವಾಳ ಇಲ್ಲ ಅಂತ ಹೇಳ್ತೀರಾ. ಬ್ಯಾಂಕು, ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆಯಲ್ಲ, ಹಣಕಾಸು ಸಂಸ್ಥೆಗಳು ಯಾಕಾಗಿರೋದು ರೂಲ್ಸ್ ಅಲ್ಲಿ ಎಲ್ಲ ರೂಲ್ಸ್ ಅನ್ನು ಅವ್ರು ಲೀಡ್ ಬ್ಯಾಂಕ್ ಅಂತ ಇರುತ್ತೆ. ಅವ್ರ ಬ್ಯಾಂಕ್, ಆ ಬ್ಯಾಂಕ್ ಅಲ್ಲಿ ಎಲ್ಲರೂ ಒಂದು ಇನ್ಸ್ಟ್ರಕ್ಷನ್ ಇದೆ. ಪ್ರತಿ ಬ್ಯಾಂಕ್ ಅಲ್ಲಿ 100 ಲೋನ್ ನೀವು ಕೊಟ್ರೆ ಅದರಲ್ಲಿ 25% ಲೋನ್, 25 ಲೋನ್ ನೀವು SC ಕೊಡ್ಬೇಕಂತ ಕಾಯ್ದೆ ಇದೆ. ಅದನ್ನ ಕೇಳ್ತಕ್ಕಂಥ ಜನ ಇಲ್ಲ, ಅಷ್ಟೇ. ಅದನ್ನ ಕೇಳ್ತಕ್ಕಂಥ ಜನ ಇಲ್ಲ. ಆ ಮ್ಯಾನೇಜರ್ ಅಥವಾ ಬೇರೆ ಡೆಪ್ಯೂಟಿ ಮ್ಯಾನೇಜರ್ ಅಥವಾ ಡಿವಿಷನ್ ಮ್ಯಾನೇಜರ್ ಅವ್ನು ಇಟ್ಕೊಂಡು ಹೋಗಿ ಜಾಡಿಸ್ತಕ್ಕಂಥ ಲೀಡರ್ ಇಲ್ಲ, ಅಷ್ಟೇ. ಆ ಲೀಡರ್ ನೀವು ಆಗಬೇಕು. ಆ ಲೀಡರ್ ನೀವು ಆಗ್ಬೇಕಂದ್ರೆ ನಿಮಗೆ ತಿಳಿಸಿ ಕೊಟ್ಟಿದ್ದೀನಿ. ಅದು ಏನಂತ ಹೇಳಿದ್ರೆ, ದುಡ್ಡು ತಗೊಂಡು ತಿಂದಾಕೋದಲ್ಲ. ದುಡ್ಡು ತಗೊಂಬಂದು ನ್ಯಾಯವಾಗಿ ಬಿಸ್ನೆಸ್ ಮಾಡಿರಿ. ಫೇಲ್ ಆಗ್ಬೋದು, ಲಾಸ್ ಆಗ್ಬೋದು. ಲಾಸ್ ಆಗೋದ್ರಿಂದ ಹೆದರಬಾರ್ದು. ಯಾಕಂದ್ರೆ ಯಾರೋ ದೊಡ್ಡ ಬಿಸ್ನೆಸ್ ಬಂದಿದ್ದಾರೋ ಅವರೆಲ್ಲರೂ ಸಹಿತ ಫಸ್ಟ್ಗೆ ಲಾಸೇ ಆಗಿರೋದು. ಇವತ್ತೇನು ಮುಖೇಶ್ ಅಂಬಾನಿ ಇದ್ದಾನೆ, ಅವ್ರ ಅಪ್ಪ ಇದ್ದ, ಅವ್ನು ಬಿಸ್ನೆಸ್ ಮಾಡಕ್ಕೆ ಕೈ ಸುಟ್ಕೊಂಡು ಜನ ಎಲ್ಲ ಅವನ್ನ ಬೈದು ಊರ್ ಬಿಟ್ಟು ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಅವನು ಪೆಟ್ರೋಲ್ ಬಂಕಲ್ಲಿ ಇದ್ದವನು ಕೆಲಸ ಮಾಡ್ಕೊಂಡು ಸಾಯಂಕಾಲಕ್ಕೆ 65,000 ಕೋಟಿ ರೂಪಾಯಿ ಮಾಲೀಕ ಅದ ಅವನು. 65,000 ಕೋಟಿ ರೂಪಾಯಿ ಮಾಲೀಕ. ಈಗ ಅವನ ಮಗ ಮುಖೇಶ್ ಅಂಬಾನಿ ಜಗತ್ತಿನ 10 ಶ್ರೀಮಂತರಲ್ಲಿ ಯಾವಾಗಲೂ 2, 3, 4 ಇದ್ದಾನೆ. ಇದಕ್ಕೆ ಅನೇಕರು 100 ಜನ ಇದ್ದಾರೆ. ಕೆಲವರು ಹೆಸರುವಾಸಿ ಆಗಿದ್ದಾರೆ, ಹಲವರು ಹೆಸರುವಾಸಿ ಆಗಿಲ್ಲ. ಇದು ದೊಡ್ಡ ವಿದ್ಯಾಲಯ ಬೇಕಾಗಿರೋದು. ಧೀರುಭಾಯಿ ಅಂಬಾನಿನ ಕೇಳಿದ್ರು, ನೀವು 9ನೇ ಕ್ಲಾಸ್ ಫೇಲ್, ನಿಮ್ಮ ಅಪ್ಪ ಗೌರ್ಮೆಂಟ್ ಸ್ಕೂಲ್ ಮೇಷ್ಟ್ರು, ಮನೆಯೊಳಗಡೆ 8 ಜನ ಮಕ್ಕಳು, ವಿಪರೀತ ಬಡತನ, ಯಾವುದೋ ಗ್ರಾಮದಲ್ಲಿ ಇದ್ದವನು, ನೀನು ಬಾಂಬೆಗೆ ಬಂದೆ, ಬಾಂಬೆಗೆ ಬಂದು ಕೆಲವು ಗುಡಿಸಲಿದ್ದೆ, ಇವತ್ತು ಇಷ್ಟು ಸಾಧನೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಅವನು ಹೇಳಿದ್ದೇನೆಂದ್ರೆ ಸೇಮ್ ಬಾಬಾ ಸಾಹೇಬ್ ಮಾತೇ ಹೇಳಿದ. ಯಾಕಂದ್ರೆ ಮಾರ್ವಾಡಿಗಳಲ್ಲಿ ಅವ್ರ ಮಾರಿಗಳು. ಯಾಕಂದ್ರೆ ಮಾರ್ವಾಡಿಗಳ ಕಾಲೋನಿ ಇದೆಯಲ್ಲ, ಅದು ಗುಡಿಸೋದಕ್ಕೆ ಬೇರೆ ಜಾತಿಗಳು ಬಿಡೋದಿಲ್ಲ, ಮೈಲಿ ಆಗುತ್ತೆ. ಆದ್ರೆ ಅವ್ರ ಜಾತಿಯಲ್ಲೇ ಒಬ್ಬನ ಇಟ್ಕೊಂಡು ಒಂದು ಕುಟುಂಬ ಇಟ್ಕೊಂಡಿರ್ತಾರೆ. ಅವ್ರ ಕೆಲಸ ಬೆಳಗ್ಗೆ ಕಸ ಹೋಗ್ಸೋದು. ಅವ್ರ ಜೊತೆ ಬೇರೆ ಹೆಣ್ಣುಗಂಡು ಮಾಡೋದಿಲ್ಲ. ಅವ್ರ ಮನೆಗೆ ಊಟಕ್ಕೆ ಯಾರು ಹೋಗೋದಿಲ್ಲ, ಅವ್ರನ್ನ ಬೇರೆಯವ್ರ ಮನೆಗೆ ಊಟಕ್ಕೂ ಕರೀತಾರೆ. ಹಾಗಾಗಿ ಕಷ್ಟ ಅವಮಾನ ಏನಂತ ಗೊತ್ತಿಲ್ಲ ನಮಗೆ. ಅವನೇನು ಹೇಳಿದ, ಹೆಂಗೆ ಸಾಧ್ಯ ಆಯ್ತಿದೆ ಅಂದ್ರೆ ಒಂದೇ ವಾಕ್ಯ ಹೇಳ್ದ,
ಮೊದಲನೇದು ದೊಡ್ಡ ಕನಸು ಕಾಣ್ತಕ್ಕಂಥ ಧೈರ್ಯ ಆಗಬೇಕು. ಏನು ಹೇಳ್ರಿ? ನೋಡಿ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಕನಸು ಕಾಣ್ಬೇಕಂತ ಹೇಳಿದ್ರೆ ಅದು ಆಗ್ಲೇ ನಿದ್ದೆ ಹೊಡೆಯುತ್ತಲ್ಲ ಹೇಳಿದ್ದು. ಏನಿರ್ಬೇಕು? ಯಾವುದೇ ಇಲ್ಲ ದೊಡ್ಡ ಕನಸು ಕಾಣೋದು. ಅದಕ್ಕೆ ಅವ್ನು ನಿದ್ದೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟಿದ್ದು. ನಿದ್ದೆ ಮಾಡಿದ್ರೆ ಕನಸು ಬರುತ್ತೆ ಅಂತ. ಕನಸು ಅಂತ ಹೇಳಿದ್ರೆ ಸುಖವಾಗಿ ಪುಗದಸ್ತಾಗಿ ತಿಂದು ಆರಾಮ ಬದುಕ್ತದೆ, ಆ ಕನಸಲ್ಲ. ಅದು ಕಂಡುಬಿಟ್ರೆ ಹೋಗ್ಬಿಡುತ್ತೆ. ನಾನು ಹೇಳ್ತಿರೋದು ಗುರಿ, ಪ್ರಜ್ಞಾಪೂರ್ವಕವಾಗಿ ಕನಸು ಕಾಣೋದು ಅಂದ್ರೆ ಯೋಚನೆ ಹಾಕೋದು. ಆ ಕನಸು ನಿಮ್ಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಅಂತ ಕನಸು ಯಾವಾಗ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತದೆ. ದೊಡ್ಡ ಕನಸು ಕಾಣುವಂಥ ಧೈರ್ಯ. ಎರಡನೇದು ಅದನ್ನ ಸಾಧಿಸಲೇಬೇಕು ಅನ್ನೋ ಹಠ, ಕೆಟ್ಟ ಹಠ. ನೆನ್ನೆನೋ ಇವತ್ತು ಪ್ರಜಾವಾಣಿ ಪತ್ರ ಇವತ್ತು ಅನಿಸುತ್ತೆ, ಒಂದು ಹೆಣ್ಮಗಳು ಚೆನ್ನೈನಲ್ಲಿ ತೀರಾ ಬಡವರು ಹೆಣ್ಮಗಳು. ಅವಳು ಓದೋದಕ್ಕೆ ಜಾಸ್ತಿ ಆಗಲಿಲ್ಲ, ಯಾಕಂದ್ರೆ ಬಡತನ, ಕೆಲಸ ಮಾಡ್ಕೊಂಡು ಓದಬೇಕಾಗಿತ್ತು. ಅವ್ರ ಅಪ್ಪ ಕೇರ ಮಾಡ್ತಾ ಇದ್ದ, ಇವಳು ಕಲ್ಸ್ಕೊಟ್ಬಿಟ್ಟಿದ್ದ. ಅವಳು ಅದನ್ನ ದಿನಕ್ಕೆ 3 ತಾಸು 4 ತಾಸು ಮಾಡ್ತಾ ಇದ್ದ ಅಭ್ಯಾಸ ಮಾಡ್ಕೊಂಡು ಹೋಗಿ 24 ಒಲಿಂಪಿಕ್ಸ್ ಅಲ್ಲಿ ಅವಳು ಕೇರಂ ಚಾಂಪಿಯನ್ ಆದ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಅವಳು ವರ್ಲ್ಡ್ ಚಾಂಪಿಯನ್ ಆದ. ಸತತವಾಗಿ 4 ಟೂರ್ನಮೆಂಟ್ ಗೆದ್ದು. ತಕ್ಷಣ ಚೀಫ್ ಮಿನಿಸ್ಟರ್ 1 ಕೋಟಿ ರೂಪಾಯಿ ಅವಳಿಗೆ ಬಹುಮಾನ ಕೊಟ್ಟ. ಅವಳ ಹೆಸರಲ್ಲಿ ಒಂದು ದೊಡ್ಡ ಕೇರಂ ಅಸೋಸಿಯೇಷನ್ ಇಟ್ಟು ಅದಕ್ಕೆ ಅವಳನ್ನ ಇನ್ಚಾರ್ಜ್ ಮಾಡ್ಬಿಟ್ಟ. ಜಸ್ಟ್ 21 ವರ್ಷದಲ್ಲಿ ಅವಳಿಗೆ ಹೇಳಿದ್ದೇನೆ, ನನಗೆ ಹುಚ್ಚಿದ್ದಂಗೆ ಆಗಿರ್ತ ಅಂತ ಕೇರಂ. ಹಗಲು ರಾತ್ರಿ ಕನಸಲ್ಲಿ ಯಾವಾಗ ಕೇರಂ ಸೌಂಡ್, ಕೇರಂ ಚಿತ್ರನೇ ಬರ್ತಾ ಇತ್ತು ಅಂತೇಳಿ. ಹಿಂಗೆ ನೀವು ಯಾರು ಕನಸು ಕಾಣ್ತೀರಾ ಅದಕ್ಕೆ ಸಕಲವನ್ನು ನಾನು ಜೀವನ ಅದಕ್ಕಾಗಿ ಬಿಡ್ತೀನಿ ಅಂತ ನೀವು ಮಾಡಿದ್ರೆ ಅದು ಈಡೇರಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಸಾಹೇಬ್ ಹೇಳಿದ್ರು ಈ ದೇಶ ಆಡ್ಬೋದು ಅಂತೇಳಿ. ಆದರೆ ದೇಶ ಆಡೋ ಕನಸು ನಮ್ಗೆ ಇಲ್ವಲ್ಲ, MLA ಕನಸು ಇಲ್ವಲ್ಲ, ತಾಲೂಕ್ ಪಂಚಾಯತ್ ಮೆಂಬರ್, JP ಮೆಂಬರ್ ಇದೆಲ್ಲ ದೊಡ್ಡದು ಅಲ್ವೇ ಅಲ್ಲ. ಅದು ಕನಸೇ ಇಲ್ಲ ನನಗೆ. ನನಗೂ ಕಾನ್ಶಿಯಸ್ ಸಾಹೇಬ್ ಬಂದು ಹೇಳಿದ್ರು ನೀನು MP ಆಗ್ಬೋದು ಅಂದರು. ನನಗೆ ಯಾವ ಕ್ಷೇತ್ರ ಬಂದರೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀನು ಬಾಬಾ ಸಾಹೇಬ್ ವಿರೋಧಿ ಅಂತ ಹೇಳ್ಬಿಟ್ರು. ಆಮೇಲೆ ಸರಿ ಅಂತ ಆಯಿತು, ನೀವು ಹೇಳಿದ್ರೆ ಆಗ ಮಾಡ್ತೀನಿ. ಸರಿ ನೀವು ಬೆಳಗಾಂ ಹೋಗು ಆಗುತ್ತೆ ಅಂದರು. ರಾಜಕೀಯದಲ್ಲಿ ABCD ಗೊತ್ತಿಲ್ಲ. ನಮ್ಮಪ್ಪ MLA ನಮ್ಮ ತಾತ ಏನು MP ಅಲ್ಲ. ಬಂದು ಅವ್ರು ಹೇಳಿದ್ನ ಯಥಾವತ್ತಾಗೆ ಫಾಲೋ ಮಾಡಿದೆ. ಅಲ್ಲೇ ಉಳ್ಕೊಂಬಿಟ್ಟೆ, ಅಲ್ಲೇ ಮನೆ ಮಾಡ್ಕೊಂಡು ಪ್ರತಿದಿನ ಒಂದೊಂದು ಮನೆ, ಒಂದೊಂದು ಊರು. ಒಂದಿನ ಮಲಗಿ ಜಾಗ ಇನ್ನೊಂದು ಊರು, ಇನ್ನೊಂದು ದಿನ ಮಲಗ್ತಾ ಇರಲಿಲ್ಲ. ಎಲ್ಲ ಮನೆಗಳು ಬೆಂಗಳೂರಲ್ಲಿ ಆರಾಮಾಗಿ ಸೊಪ್ಪು, ಅನ್ನ, ಬಿರಿಯಾನಿ, ಮುದ್ದೆ ಎಲ್ಲ ತಿನ್ಕೊಂಡಿದ್ದಾವೆ. ಅಲ್ಲೊಂದು ಬರೀ ರೊಟ್ಟಿ ಕಾಳ. ಒಂದು ವಾರ 15 ದಿನ ಭಯಂಕರ ಬೇದಿ ಕಿತ್ಕೊಂಡ್ಬಿಡ್ತಿದ್ದೆ. ಆದರೂ ಬಿಡಲಿಲ್ಲ, ಅಭ್ಯಾಸ ಮಾಡ್ಕೊಂಡೆ. ಮತ್ತು ಎಲ್ಲರಿಗೂ ಅಡ್ರೆಸ್ ನಮ್ಗೆ ಅಡ್ರೆಸ್ ಇಲ್ಲ. ಬೆಂಗಳೂರವನು ಬೇರೆಯವನು ಅಂತ ಏನೇನೋ ಮಾತಾಡಿದ್ರು. ಆದರೆ ಮಾತು ಕೊಟ್ಬಿಟ್ಟಿದ್ದೀನಲ್ಲ ಸಾಹೇಬ್ರಿಗೆ, ಅಲ್ಲೇ ಉಳ್ಕೊಂಡು 3 ವರ್ಷ ನಿಂತ್ಕೊಂಡು ಎಲೆಕ್ಷನ್ ನಿಂತಾನೆ. ಅಲ್ಲೇ ಹುಟ್ಟಿ ಬೆಳೆದಂಥವನು 6,000 ತಗೊಂಡ, ನಾನು 30,000 ಕೊಟ್ಕೊಂಡೆ. ಇವತ್ತು 2004 ಇಂಟರ್ನೆಟಲ್ಲಿ ನೋಡ್ರಿ, ಗೋಪಿನಾಥ ಹೆಸರೇ 29,000 ಚಿಲ್ಲರೆ ಇದೆ ಓಟು. ನಂತರ ಹೋಗ್ಬೋದು ಮುಂದುವರಿಬೋದಾಗುತ್ತೆ. ಅಷ್ಟು ಸಾಹೇಬ್ ತಿಳ್ಕೊಂಡ್ರು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.